ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೋತನಾಮಾತ್ಯರಿಗೆ ಈ ಆಂಧ್ರ ಭಾಷೆಯಲ್ಲಿ ಭಾಗವತವನ್ನು ರಚಿಸಲು ಅನುಗ್ರಹ ಮಾಡಿದಂಥ ಶ್ರೀರಾಮಚಂದ್ರ ಪರಬ್ರಹ್ಮನನ್ನ ಒಮ್ಮೆ ಧ್ಯಾನಿಸೋಣ. ಓಂ ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಹಿಂದಿನ ಸಂಚಿಕೆಯಲ್ಲಿ ಕಾಲಯವನನ್ನ ಮುಚುಕುಂದ ಭಸ್ಮ ಮಾಡಿದ್ದನ್ನು ಕಂಡ್ವಿ. ಮತ್ತೆ ಆ ಮುಚುಕುಂದನ ಪೂರ್ವ ವೃತ್ತಾಂತ, ನಂತರ ಮುಚುಕುಂದ ಬದರಿಕಾಶ್ರಮಕ್ಕೆ ತಪಸ್ಸಿಗೆ ಹೊರಟದ್ದು, ಇವೆಲ್ಲವನ್ನು ಕಂಡ್ವಿ. ಅದೇ ರೀತಿ ಇನ್ನು ಮುಂದೆ ಆ ಜರಾಸಂಧ ಅನ್ನತಕ್ಕಂಥವನು, ಅವನಿಗೆ ಸದಾ ಕೃಷ್ಣನ ಮೇಲೆ ವೈರ. ಆದರೆ ಕೃಷ್ಣ ಅವನ ಏಟಿಗೆ ಸಿಕ್ಕಿಕೊಳ್ಳದೆ ಪ್ರತಿ ಬಾರಿ ಅವನು ಬಂದಾಗಲೂ ಅವನ ಸೇನೆಯಲ್ಲಿರ್ತಕ್ಕಂತಹ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿಬಿಡೋದು, ಮತ್ತು ಅವನ ಕೈಗೆ ಸಿಗದೆ ಅಡಗಿಕೊಳ್ಳೋದು. ಆ ಜರಾಸಂಧ ಮತ್ತಿನ್ನೊಮ್ಮೆ ಇನ್ನಷ್ಟು ದುಷ್ಟರನ್ನು ಸೇರಿಸ್ಕೊಂಡು ಬರೋದು. ಇದೇ ರೀತಿ ನಡೀತಾ ಇದೆ ಅವರಿಬ್ಬರ ಮಧ್ಯೆ. ಈಗ ಜರಾಸಂಧನ ಹೇಗೆ ಪ್ರವರ್ಷಣ ಗಿರಿ ಅನ್ನತಕ್ಕಂತಹ ಒಂದು ಗಿರಿಯನ್ನ ದಹಿಸಿದ ಅನ್ನತಕ್ಕಂಥದ್ದನ್ನು, ಯಾಕೆ ದಹಿಸಿದ, ಹೇಗೆ ದಹಿಸಿದ ಅದನ್ನು ನೋಡೋಣ. ಇಟ್ಲು ಮ್ಲೇಚ್ಚುಲಂಬೊರಿಗುನಿ ಮರಿಯುನ್ನಂ ಮಥುರಾ ನಗರಂಬುನಂ ಗಲಧನಂಬು ದ್ವಾರಕಾ ನಗರಂಬುನಕುನ್ ಬಂಚಿನ ಮನುಷ್ಯುಲು ಗುನಿಪೋವು ನೆಡ. ಈ ರೀತಿಯಾಗಿ ಮ್ಲೇಚ್ಛರೆಲ್ಲರನ್ನೂ ಪೊರಿಗುನಿ ಅಂದರೆ ಸಂಹಾರ ಮಾಡಿ ಮಥುರಾ ನಗರದಲ್ಲಿದ್ದಂತಹ ಸಿರಿ ಸಂಪತ್ತುಗಳನ್ನೆಲ್ಲವನ್ನೂ ಕೂಡ ಜನರ ಜೊತೆ ಕೆಲವು ಮನುಷ್ಯರನ್ನ ಇಟ್ಟು ಅವರು ಆ ಧನವನ್ನೆಲ್ಲ ತೆಗೆದುಕೊಂಡು ಹೋಗಿ ದ್ವಾರಕಾಪುರಿಗೆ ಕಳಿಸ್ತಾ ಇದ್ದ ಕೃಷ್ಣ. ಆ ಮನುಷ್ಯರ ಕೈಲಿ ಕಳಿಸ್ತಾ ಇದ್ದ. ಆ ಏರ್ಪಾಟ್ ಮಾಡಿದ್ದಾನೆ. ಅವರು ಆ ಮನುಷ್ಯರು ಅದನ್ನೆಲ್ಲ, ಆ ಧನ ಕನಕಗಳನ್ನೆಲ್ಲ ದ್ವಾರಕಾ ನಗರಕ್ಕೆ ಸಾಗಿಸ್ತಾ ಇದ್ದಾರೆ. ಆಗ ಏನಾಯಿತು, ಆಗ ಈ ಅಲ್ಲಿ ನಡೆದಂಥ ಸನ್ನಿವೇಶ ಏನು ಅನ್ನತಕ್ಕಂಥದ್ದನ್ನು ನೋಡೋಣ. ಘೋಟಕ ಸಂಘಾತ ಖುರ ಸಮುನ್ನಿರ್ಗತ ಧೂಳಿ ಜೀಮೂತ ಸಂದೋಹ ಮುಗನು ಮಹನೀಯ ಮದಕಲ ಮಾತಂಗ ಕಟದಾನಧಾರಲು ಕೀಲಾಲಧಾರಲುಗನು ನಿರುಪಮಸ್ಯಂದನ ನೇಮಿ ನಿರ್ಘೋಷಂಬು ದಾರುಣ ಗರ್ಜಿತ ಧ್ವಾನ ಮುಗನು ನಿಶಿತ ಶಸ್ತ್ರಾಸ್ತ್ರಮಾನಿತ ದೀರ್ಘರೋಚುಲು ಲಲಿತ ಸೌದಾಮನೀಲತಿ ಕಲುಗನು ಶತ್ರುರಾಜ ಪ್ರತಾಪಾಗ್ನಿಶಾಂತಮುಗನು ವೃಷ್ಟಿಕಾಲಮು వచ్చు ನವ್ವಿದಮುದೋಂಚೆ ಏಗುದೆಂಚೆ ಜರಾಸಂಧುಂಡು ಇರುವದಿಯೇನು ಮೂಡು ನಕ್ಷೋಹಿಣುಲುಂದನ್ನು ಮನಸಿಕೊಲುವ. ಆ ಮಧುರಾ ಪಟ್ಟಣದ ಮೇಲಕ್ಕೆ ಜರಾಸಂಧ ಎಷ್ಟು ಸೈನ್ಯದೊಡನೆ ಮುತ್ತಿಗೆ ಹಾಕಿದ. ಆ ಸೈನ್ಯ ಬರ್ತಾ ಇದ್ದಂತಹ ಆ ಒಂದು ಸಂದರ್ಭ, ಅಲ್ಲಿ ಉಂಟಾಗಿದ್ದಂತಹ ಗದ್ದಲ, ಕೋಲಾಹಲ, ಇದೆಲ್ಲವನ್ನೂ ವರ್ಷಾಕಾಲಕ್ಕೆ ಹೋಲಿಸಿ ಹೇಳಿದ್ದಾರೆ ಇಲ್ಲಿ. ಘೋಟಕ ಸಂಘಾತ ಕುರಸ ಮುನ್ನಿರ್ಗತ ಧೂಳಿ ಜೀಮೂತ ಸಂದೋಹ ಮುಗನು. ಘೋಟಕಗಳು ಅಂದರೆ ಕುದುರೆ. ಅವನು ತಂದಿದ್ದಂತಹ ಬಲಾಢ್ಯವಾದ ಕುದುರೆಗಳ ಒಂದು ಗುಂಪು, ಕುದುರೆ ಸೈನ್ಯ, ರಾಹುತರು ಅಂತಾರೆ. ಅದು ಕುರಪುಟ ಇಟ್ಕೊಂಡು ವೇಗವಾಗಿ ಧೂಳೆಬ್ಬಿಸ್ಕೊಂಡು ಬರ್ತಾ ಇದ್ರೆ, ಅಲ್ಲಿಂದ ಸಮುನ್ನಿರ್ಗತ ಧೂಳಿ, ಅವುಗಳ ಆ ಕುರಪುಟದ ಓಘಕ್ಕೆ ಅವುಗಳ ಕಾಲು ಭೂಮಿ ಮೇಲೆ ಅಪ್ಪಳಿಸಿ ಇಡುತ್ತವಲ್ಲ ಅವು ವೇಗವಾಗಿ, ಅದರಿಂದ ಎದ್ದಂಥ ಧೂಳಿ ಜೀಮೂತ ಸಂದೋಹ ಮುಗನು, ಅದರಿಂದ ಬಂದಂತಹ ಧೂಳು ಮೇಲಕ್ಕೆ ಎದ್ದಿದ್ದು ಮೋಡಗಳ ರೀತಿಯಲ್ಲಿ ಕಾಣ್ತಾ ಇದೆ.
మహనీయ మదకల మాతంగ కటదానధారులు కీలాలಧಾರಲುಗನು. ಮಹನೀಯ ಮದಕಲ ಮಾತಂಗಗಳು, ಅವನ ಸೈನ್ಯದಲ್ಲಿದ್ದಂತಹ ಆನೆಗಳು ಹೇಗಿದೆ ಅಂದರೆ ಎಲ್ಲ ಉತ್ತಮ ಗಜಗಳು, ಒಳ್ಳೆ ಮದ ಹತ್ತಿರತಕ್ಕಂಥ ವಯಸ್ಸಲ್ಲಿರ್ತಕ್ಕಂಥ ಆನೆಗಳ ಆ ಮದಧಾರೆ ಸೋರಿತಾ ಇದ್ರೆ ಅದು ಅದು ವರ್ಷಧಾರೆಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ, ವರ್ಷಧಾರೆಗಳನ್ನು ಹೋಲ್ತಾ ಇದೆ. ಕೀಲಾಲ ದಹಾರಲುಗನು, ಕೀಲಾಲ ಅಂತಂದರೆ ರಕ್ತ ಅನ್ನತಕ್ಕಂಥ ಅರ್ಥನೂ ಇದೆ, ನೀರು ಅನ್ನತಕ್ಕಂಥ ಅರ್ಥ ಕೂಡ ಇದೆ. ಅವು ಅದರಿಂದ ಬರತಕ್ಕಂಥ ಮದ ಜಲಧಾರೆಗಳು ವರ್ಷಧಾರೆ ರೀತಿಯಲ್ಲಿದೆ. ಅಂದರೆ ಅಷ್ಟೊಂದು ಆನೆಗಳ ಸಮೂಹ ಎಲ್ಲವೂ ಒಳ್ಳೆ ವಯಸ್ಸಿನಲ್ಲಿದ್ದಂಥ ಮದೋದಕ ಸುರಿಸ್ತಾ ಇದ್ದಂತಹ ಉತ್ತಮ ಗಜಗಳು. ನಿರುಪಮಸ್ಯಂದ ನೇಮಿ ನಿರ್ಘೋಷಂಬು ದಾರಿಣ ಗರ್ಜಿತ ಧ್ವಾನಮುಗುನು. ಅವನ ರಥ ಸೈನ್ಯ, ರಥಾರೋಹಿಕರು ಅಂತಾರೆ, ಆ ರಥಗಳಲ್ಲಿ ಕುಳಿತು ಬರ್ತಾ ಇದ್ದಂತಹ ಸೈನ್ಯ ಇತ್ತಲ್ಲ ಇವಂದು ಜರಾಸಂಧಂದು, ಅದು ಮುಂದಕ್ಕೆ ಅವು ರಥಚಕ್ರಗಳು ಉರುಳಿ ಉರುಳಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಅದರಿಂದ ಹುಟ್ಟತಕ್ಕಂಥ ನಿರ್ಘೋಷ ಅಂದರೆ ಆ ಒಂದು ದೊಡ್ಡ ಸಪ್ಪಳ ಶಬ್ದ, ಗರ್ಜಿತ ದಾರುಣ ಗರ್ಜಿತ ಧ್ವಾನಮುಗನು, ಒಳ್ಳೆ ಗುಡುಗುಗಳು ಆಕಾಶದಲ್ಲಿ ದಟ್ಟವಾದ ವರ್ಷಾಕಾಲದಲ್ಲಿ ದಟ್ಟವಾದ ಮೇಘಗಳು ತುಂಬಿಕೊಂಡು ಬಿಟ್ಟಾಗ ಬರ್ತಕ್ಕಂಥ ಗುಡುಗಿನ ಸಪ್ಪಳದಷ್ಟು ಸದ್ದು ಈ ರಥಾರೋಹಿಕರು ರಥಗಳನ್ನು ಓಡಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ. ನಿಶಿತ ಶಸ್ತ್ರಾಸ್ತ್ರಮಾನಿತ ದೀರ್ಘ ರೋಚುಲು ಲಲಿತ ಸೌದಾಮನಿ ಲತಿಕಲುಗನು. ಆ ಸೈನ್ಯದಲ್ಲಿ ಸೈನಿಕರು ಎಲ್ಲರೂ ಅವರು ಧರಿಸಿದ್ದಂತಹ ಆಯುಧಗಳು, ಅವರು ಹೊತ್ತು ತರ್ತಾ ಇದ್ದಂತಹ ಆಯುಧಗಳು ನಿಶಿತ ಶಸ್ತ್ರಾಸ್ತ್ರಗಳು, ಎಲ್ಲ ಸಾಣೆ ಹಿಡಿದು ಚೂಪಾಗಿವೆ. ಕತ್ತಿಗಳಾಗಿರ್ಬೋದು, ಭರ್ಜಿಗಳಾಗಿರ್ಬೋದು, ಈಟಿಗಳಾಗಿರ್ಬೋದು. ಅದರಿಂದ ಹೊರಟಂಥ ದೀರ್ಘ ರೋಚಲು, ರುಚಿ ಅಂತಂದ್ರೆ ಆ ಕಾಂತಿಗಳು ಹೇಗೆ ಕಾಣಿಸ್ತಾ ಇದೆಯಪ್ಪ ಅಂತಂದ್ರೆ ಲಲಿತ ಸೌದಾಮನಿ ಲತಿಕಲುಗನು. ವರ್ಷಾಕಾಲದಲ್ಲಿ ಮೋಡಗಳ ನಡುವೆ ಬರತಕ್ಕಂಥ ಸೌದಾಮಿನಿ ಲತಿಕೆ ಅಂದರೆ ವಿದ್ಯುಲ್ಲತೆಯಂತೆ ಪ್ರಕಾಶಮಾನವಾಗಿರ್ತಕ್ಕಂತಹ ನಿಶ್ಚಿತವಾದ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಆ ಜರಾಸಂಧನ ಸೈನ್ಯದಲ್ಲಿನ ಸೈನಿಕರು. ಶತ್ರುರಾಜ ಪ್ರತಾಪಾಗ್ನಿ ಶಾಂತಮುಗನು ವೃಷ್ಟಿಕಾಲಮು వచ్చిన ವಿಧಮು ದೋಂಬ. ಅವನು ಬರ್ತಾ ಇತ್ತಂದ್ರೆ ಹೇಗಿದೆ ಅವನ ಸೈನ್ಯ ಬರ್ತಾ ಇದ್ರೆ ಅಂದರೆ ಶತ್ರುರಾಜರ ಪ್ರತಾಪಾಗ್ನಿ ಶಾಂತಮುಗನು, ಶತ್ರುರಾಜರ ಶೌರ್ಯ ಅನ್ನತಕ್ಕಂತಹ ಪ್ರತಾಪ ಅನ್ನತಕ್ಕಂಥ ಅಗ್ನಿ ಏನಾದ್ರೂ ಉರಿತಾ ಇದ್ರೆ ಅದನ್ನೆಲ್ಲ ಆರಿಸ್ಬಿಡ್ತಕ್ಕಂತಹ, ಆ ಅಗ್ನಿಯನ್ನು ಶಾಂತಗೊಳಿಸ್ತಕ್ಕಂತಹ ಒಂದು ವರ್ಷಾಕಾಲದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅವನ ಆ ಸೈನ್ಯ. ಬೇಗುದೆಂಚಿ ಜರಾಸೊಂದುಂಡು ಇರುವದೀನು ಮೂಡು ಅಕ್ಷೌಹಿಣಲು ಅದನ್ನು ಮನಸಿಕೊಳ್ಳುವ. ಅವನ ಸೈನ್ಯದ ಸಂಖ್ಯೆ ಎಷ್ಟಪ್ಪ ಅಂದರೆ 23 ಅಕ್ಷೌಹಿಣಿ ಸೈನ್ಯ ತೆಗೆದುಕೊಂಡು ಬಂದಿದ್ದಾನೆ. ಅಷ್ಟು ಅಕ್ಷೌಹಿಣಿ ಸೈನ್ಯದೊಡನೆ ಅವರೆಲ್ಲರೂ ಈ ಜರಾಸಂಧನಿಗೇನೆ ಸಹಾಯ. ದುಷ್ಟರೇ ಒಂದು ಕಡೆ ಸೇರ್ಕೊಳ್ತಕ್ಕಂಥದ್ದು. ಎಲ್ಲರಿಗೂ ಯಾದವರ ಮೇಲೆ, ಕೃಷ್ಣ ಬಲರಾಮರ ಮೇಲೆ ವೈರ. ಎಲ್ಲರೂ ಕೂಡ ಕೃಷ್ಣ ಬಲರಾಮರ ವಿರುದ್ಧವಾಗಿ ಮಥುರಾ ನಗರವನ್ನು ಆಕ್ರಮಿಸಲಿಕ್ಕೋಸ್ಕರ ದಂಡೆತ್ತಿ ಬಂದಿದ್ದಾರೆ. 23 ಅಕ್ಷೌಹಿಣಿಗಳಷ್ಟು ಸೈನ್ಯವನ್ನು ತೆಗೆದುಕೊಂಡು ಬಂದಿದ್ದಾನೆ ಆ ಜರಾಸಂಧ ಮಾಗಧೀಶ. ಅವನು ఇటు జనుదేంచియున్న మగధేశ్వర వాహినింజూచి యుద్ధ సంఘటనము మాని మానవుల కైవడి భీరుల భంగి నోడి ముందటి ధనమెల్లడించి మృదు తామరసాభ పదద్వయుల్ క్రియాపటువులు రామకేశువులు పారిరి ఘోర వనాంతరంబులన్. ಇಷ್ಟು 23 ಅಕ್ಷೌಹಿಣಿ ಸೈನ್ಯವನ್ನ ಎಲ್ಲರೂ ಭಟರನ್ನ ಕರೆದುಕೊಂಡು ಬಂದು ಆಕ್ರಮಣಕ್ಕೆ ಬರ್ತಾ ಇರ್ತಕ್ಕಂತಹ, ದಂಡೆತ್ತೆ ಬರ್ತಾ ಇರ್ತಕ್ಕಂತಹ ಆ ಮಗಧೇಶ್ವರನ ವಾಹಿನಿ ಅಂದರೆ ಸೈನ್ಯವನ್ನ ಕಂಡಂತಹ
ಈ ಕೃಷ್ಣ ಬಲರಾಮರಿಬ್ಬರು ಏನು ಮಾಡಿದ್ರು, యుద్ధ సంఘటనము మాని మానవుల కైబడి భీరుల ಭಂಗಿ ನೋಡಿ, ಅಯ್ಯಯ್ಯೋ ಇಷ್ಟೊಂದು ಸೈನ್ಯ ಬಂದುಬಿಡ್ತಾ ಇದೆ ನಮ್ಮನ್ನ ಆಕ್ರಮಣಿಸ್ಲಿಕ್ಕೆ, ನಮ್ಮನ್ನ ಮುಗಿಸ್ಲಿಕ್ಕೆ ಅಂತ ಹೆದರ್ಕೊಳ್ತಕ್ಕಂಥ ಸಾಮಾನ್ಯ ಮಾನವರ ರೀತಿ, ಭೀರುಲ ಭಂಗಿ, ಯಾರಾದ್ರೂ ಕೈಲಾಗದೆ ಇರೋ ಹೇಡಿಗಳ ರೀತಿಯಲ್ಲಿ ಮುಂದಟಿ ಧನವೆಲ್ಲ ಡಿಂಚಿ, ಮೊಟ್ಟ ಮೊದಲು ಅವರು ಮಾಡಿದ್ದ ಕೆಲಸ ಕ್ಷೇಮವಾಗಿ ನೋಡಿಕೊಂಡ್ರು. ಅವರ ಧನ ಸಂಪತ್ತೆಲ್ಲವೂ ಕೂಡ ಕ್ಷೇಮದಿಂದ ಸುರಕ್ಷಿತವಾಗಿ ದ್ವಾರಕೆಗೆ ಸೇರುವ ರೀತಿಯಲ್ಲಿ ಏರ್ಪಾಡು ಮಾಡಿಕೊಂಡಿದ್ರು. ಮೃದು ತಾಮರಸಾಭ ಪದದ್ವಯುಲ್ ಕ್ರಿಯಾಪಟುವುಲು ರಾಮಕೇಶವುಲು. ಬಲರಾಮ ಹಾಗೂ ಕೃಷ್ಣ ಇಬ್ಬರೂ ಕೂಡ ಎಂತಹವರು ಅವರು, ಕ್ರಿಯಾಪಟುವುಲು, ಕಾರ್ಯಸಿದ್ಧಿ ಹೇಗೆ ಮಾಡಬೇಕು ತೊಂದರೆ ಇಲ್ಲದೆ, ತಲೆಗಟ್ಟಿಯಾಗಿದೆ ಅಂತ ಹೋಗ್ಬಿಟ್ಟು ಗೋಡೆ ಕಲ್ಲಿಗೆ ಕುಟ್ಕೊಂಡ್ರಂತೆ ಯಾರು, ಆ ರೀತಿ ಅಲ್ಲ. ಆಗಿನ ಸಮಯ ಸಂದರ್ಭ ನೋಡಿ ಶತ್ರು ನಾಶವಾಗಬೇಕು, ತಮ್ಮವರೆಲ್ಲ ಕ್ಷೇಮವಾಗಿರಬೇಕು, ತಮ್ಮ ಯುದ್ಧದಲ್ಲಿ ಅದು ಒಂದು ಮುಖ್ಯವಾದ ನೀತಿ ಆಗುತ್ತೆ. ಯುದ್ಧಕ್ಕೋಸ್ಕರ ಏನು ಸಾಮಾನ್ಯವಾದ ಖರ್ಚು ಬರಲ್ಲ, ವಿಪರೀತವಾದ ಖರ್ಚು ಬರುತ್ತೆ. ಸುಮ್ಮನೆ ಅವನು ಅಷ್ಟೊಂದು ಸೈನ್ಯ ತೆಗೆದುಕೊಂಡು ಬಂದಿರುವಾಗ ಮೊಟ್ಟ ಮೊದಲಿಗೆ ತಮ್ಮವರೆಲ್ಲ ಕ್ಷೇಮವಾಗಿರಬೇಕು, ತಮ್ಮ ಧನ ಕ್ಷೇಮವಾಗಿರಬೇಕು, ನಂತರ ಉಪಾಯ ಮಾಡಿ ಶತ್ರುಗಳನ್ನು ಸಂಹಾರ ಮಾಡಬೇಕು. ಆ ರೀತಿಯಾದಂಥ ಕ್ರಿಯಾಪಟುವುಲು, ಕಾರ್ಯದಕ್ಷರಾದಂತಹ ಬಲರಾಮ ಹಾಗೂ ಕೃಷ್ಣರಿಬ್ಬರೂ ಕೂಡ ಘೋರ ವನಾಂತರಂಬುಲನ್ ಪಾರಿರಿ, ಓಡಿದ್ರು. ಯುದ್ಧ ಮಾಡದಿರ ಯುದ್ಧ ಭೂಮಿಗೆ ಬೆನ್ನು ತೋರಿಸೋದು ಉತ್ತಮನಾದ ಕ್ಷತ್ರಿಯನ ಲಕ್ಷಣ ಅಲ್ಲ ಅಂತ ಹೇಳ್ತಾರೆ. ಇವನು ಬಲರಾಮ ಹಾಗೂ ಕೃಷ್ಣ ಇಬ್ಬರೂ ಆ ಕ್ಷಣಕ್ಕೆ ಸರಿಯಾದ ಯಾವುದೋ ಯೋಚನೆ ಮಾಡಿ ಓಡಿದ್ರು. ಮುಂದೆ ಏನಾಯ್ತು, ಇಟ್ಲು ಪರಚುಚುಣ್ಣ ಕೃಷ್ಣ ಬಲಭದ್ರುಲಂಜೂಚಿ ವಾರಲ ಪ್ರಭಾವಂಬುಲೆರುಂಗಕ ಪರಿಹಸಿಂಚಿ. ಈ ರೀತಿಯಾಗಿ ಓಡ್ತಾ ಇರತಕ್ಕಂತಹ ಕೃಷ್ಣ ಬಲರಾಮರನ್ನ ನೋಡ್ತಾನೆ ಅವನು, ಯಾರು ಜರಾಸಂಧ, ಅವರಿಬ್ಬರನ್ನು ಕೂಡ ಪರಿಹಾಸ್ಯ ಮಾಡ್ತಾನೆ ಅವನು. ಓ ಯದುವೀರುಲಾರ ರಭಸೋತ್ತತಿಂಬಾರಕುಂಡಿಟ್ಲು ಪಾರಿನಂ ಬೋಯಡುವಾಡುಗಾನು ಮಿಮು ಭೂಮಿ ನಡಂಗಿನ ಮಿನ್ನುಂ ಬ್ರಾಂಕಿನಂ ದೋಯದಿ ಜೊಚ್ಚಿನಂದಗಿಲಿ ದ್ರುಂಚೆದನಂಚು ಸಮಸ್ತ ಸೇನತೋಂ ಬಾಯಕ ವಚ್ಚ ವೆಂಟಂಬಡಿ ಬಾಹುಬಲಾಢ್ಯುಂಡು ಮಾಗದೇಶುಂಡುನ್. ಆ ಮಾಗದೇಶನಾದ ಜರಾಸಂಧ ಬಾಹುಬಲ ಪರಾಕ್ರಮಿ, ಅವನು ಸಾಧಾರಣನಲ್ಲ, ಒಳ್ಳೆ ಧೀರ ಅವನು. ಅವನೇನಂದ, ಈ ರೀತಿಯಾಗಿ ಓಡೋಗ್ತಾ ಇದಾರಲ್ಲ ಕೃಷ್ಣ ಬಲರಾಮರನ್ನು ನೋಡಿ ಅವನಿಗೆ ಅಪಹಾಸ್ಯ, ಅಯ್ಯಯ್ಯೋ ಹೇಡಿಗಳ ಥರ ಓಡೋಗ್ತಾ ಇದ್ದಾರೆ ಇವರಿಬ್ಬರು ಅಂತ ನಗುತ್ತಾ ಇದ್ದಾನೆ. ಓ ಯದುವೀರುಲಾರ ರಭಸೋತ್ತತಿಂ ಬಾರಕೊಂಡಿಟ್ಲು, ಈ ರೀತಿ ಓಡೋಗ್ಬೇಡಿ ನೀವು, ಪಾರಿನಂ ಬೋಯೆಡುವಾಡು ಕಾನು, ನೀವು ಓಡೋದ್ರಿ ಅಂತ ನಾನು ನಿಮ್ಮನ್ನು ಬಿಟ್ಟು ಹಿಂದೆ ಹೋಗ್ತಕ್ಕಂಥವನಲ್ಲ ನಾನು. ನಿಮ್ಮ ಭೂಮಿ ನಡಂಗಿನ ಮಿನ್ನು ಬ್ರಾಂಕಿನ, ನೀವು ಭೂಮಿಯೊಳಗೆ ಅಡಕ್ಕೊಂಡ್ರೂ ಸರಿ, ಆಕಾಶಕ್ಕೆ ಎಗರು ಹೋದ್ರೂ ಸರಿ. ದೋಯದಿ ಜೊಚ್ಚಿನ, ಇಲ್ಲಪ್ಪ ಸಮುದ್ರದೊಳಗೆ ಬಚ್ಚಿಟ್ಕೊಂಡು ಬಿಡ್ತೀವಿ ಅಂತ ಏನಾದ್ರು ನೀವು ಓಡಿದ್ರು ಸರಿ, ನಾನು ನಿಮ್ಮನ್ನ ಬಿಡೋದಿಲ್ಲ. ದಗಿಲಿ ದ್ರುಂಚೆದೆನಂಚು, ನಿಮ್ಮ ಹಿಂದೆ ಬಿದ್ದು ನಾನು ಬಂದು ನಿಮ್ಮನ್ನ ಮುಗಿಸ್ತೀನಿ ಅಂತ ಹೇಳ್ಕೊಂಡು ಸಮಸ್ತ ಸೇನತೋಂ ಬಾಯಕ ವಚ್ಚ ವೆಂಟಪಡಿ, ಇವರಿಬ್ಬರನ್ನು ಬಿಡದಿರ ಎಷ್ಟಾದರೂ ಓಡ್ಲಿ ಇವರಿಬ್ಬರು, ನಾನು ನಿಮ್ಮನ್ನು ಬಿಡೋದೇ ಇಲ್ಲ ಅಂತ ಬಿಡದಿರ ಅವರ ಹಿಂದೆ ಬಂದ ಬಾಹುಬಲಾಢ್ಯನಾದಂಥ ಮಾಗದೇಶ. ಮರಿಯಂ ಬಲಾಯಮಾನುಲೈ ಬಹು ಯೋಜನಂಬುಲ ದೂರಂಬುಸನಿ ವಿಶ್ರಾಂತುಲೈ ದನಕು ಡಾಂಗ ನೆಲವಗುನನಿ ಇಂದ್ರುಂಡು ಮಿಕ್ಕಿಲಿ ವರ್ಷಿಂಪ ಭ್ರವರ್ಷಣಾಖ್ಯಂಬೈ ಪದುನೊಕೊಂಡು ಯೋಜನಂಬುಲು ಪೊಡುವುನು ನಂತಿಯೇ ವೆಡುಲುಪುನು ಗಲಗಿರಿ ಎಕ್ಕಿರಂತ. ಈ ಬಲರಾಮ ಹಾಗೂ ಕೃಷ್ಣರಿಬ್ಬರು ಓಡಿ 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 ಬಹುಯೋಜನಂಬುಲು ದೂರಂಬುಸನಿ, ತುಂಬಾ ಯೋಜನೆಗಳು. ಸಾಮಾನ್ಯವಾಗಿ ಒಂದು ಯೋಜನ ಅಂದರೆ 8ರಿಂದ 10 ಮೈಲಿ, ಕಿಲೋಮೀಟರ್ ಅಲ್ಲ, 8ರಿಂದ 10 ಮೈಲಿ ಅಷ್ಟು ದೂರ ಓಡಿ ಓಡಿ, ಇನ್ನು ನಾವಿಷ್ಟು ಓಡಿದ್ದೀವಲ್ಲ ಇಷ್ಟು ದೂರ, ಅವರುಗಳು ಎಲ್ಲ ಅಟ್ಟಿಸ್ಕೊಂಡು ಬರಬೇಕಲ್ಲ ಸೈನ್ಯ ಪೂರ್ತಿ. ಆದ್ದರಿಂದ ಸ್ವಲ್ಪ ಆಯಾಸನ ಪರಿಹಾರ ಮಾಡ್ಕೊಳ್ಳೋಣ, ವಿಶ್ರಾಂತಿ ತೆಗೆದುಕೊಳ್ಳೋಣ, ಮತ್ತೆ ಬಚ್ಚಿಟ್ಕೋಬೋದು. ದಾಗುಡು ಅಂತಂದರೆ ಬಚ್ಚಿಟ್ಕೊಳ್ಳೋದು.
ವಿಶ್ರಾಂತಿನೇ ತಗೊಳ್ಳೋಣ, ಬಚ್ಚಿಟ್ಕೊಂಡು ಬಿಡೋಣ, ಹುಡುಕ್ಲಿ ಅವರುಗಳು ಅಂದ್ಬಿಟ್ಟು ಏನು ಮಾಡಿದ್ರು, ಇಂದ್ರುಂಡು ಮಿಕ್ಕಿಲಿ ವರ್ಷಿಂಪ ಪ್ರವರ್ಷಣಾಖ್ಯಂಬೈ ಪದುನೊಕೊಂಡು ಯೋಜನಂಬುಲು పొడుగును ಅಂತ್ಯ వెడల్పుನು ಗಲ ಗಿರಿ ಎಕ್ಕಿರಂತ. ಇಂದ್ರ ವಿಪರೀತವಾಗಿ ಮಳೆ ಸುರಿಸ್ತಕ್ಕಂತಹ ಗಿರಿ ಅದು. ಹೆಚ್ಚಾಗಿ ಮಳೆ ಬರುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಬಂದಿರತಕ್ಕಂಥ ಹೆಸರು ಪ್ರವರ್ಷಣ ಗಿರಿ ಅನ್ನತಕ್ಕಂಥದ್ದು. ಅದರ ಒಂದು ವಿಸ್ತಾರ ಎಷ್ಟಿತ್ತಪ್ಪ ಅಂತಂದ್ರೆ 11 ಯೋಜನಗಳ ಉದ್ದ, 11 ಯೋಜನಗಳ ಅಗಲ, ಅಷ್ಟೇ. ಇನ್ನ ಎಷ್ಟು ಎತ್ತರ ಅದಕ್ಕೆ ಸರಿಯಾದ ಎತ್ತರ. ಅಷ್ಟು ದೊಡ್ಡದಾದಂತಹ ಆ ಪ್ರವರ್ಷಣ ಗಿರಿಯನ್ನ ಹತ್ಬಿಟ್ರು ಅವರಿಬ್ರು, ಬಲರಾಮ ಹಾಗೂ ಕೃಷ್ಣ. ಆ ಶೈಲೇಂದ್ರಂ ಜುಟ್ಟಿರಾ ಬಿಡಿಸಿ ರೋಷಾವಿಷ್ಟುಂಡೈ ಮಾಘದೇಶ್ವರುಂಡು మాగధోర్వీషుండు ఆ వసుదేవనందనులద వీక్షింపంగాలేక తన్నాశేచ్చన్ బిలసానుశృంగములం పూర్ణక్రోధుండై కాష్టముల్ రాసుల్గానిడి చిచ్చువెట్టంబనిచన్ రౌద్రంబుతో ಭೃತ್ಯುಲನ್. ಅವರಿಬ್ರು ಆ ಬೆಟ್ಟ ಹತ್ತಿದ್ರೋ ಇಲ್ವೋ ಅವರು ಇವನಿಗೆ ಕಾಣಿಸ್ತಾ ಇಲ್ಲ. ಮಾಗಧೀಶ್ವರನಾದಂತಹ ಜರಾಸಂಧನಿಗೆ ವಿಪರೀತವಾದ ಕೋಪ ಬಂದ್ಬಿಡ್ತು. ಈ ಬೆಟ್ಟ ಹತ್ತಿದಾರ, ಹಾಗಾದ್ರೆ ಆ ಬೆಟ್ಟದ ಸುತ್ತುವರಿರಿ ಹೇಳ್ತೀನಿ. ಆ ವಸುದೇವನಂದುರಲದ ವೀಕ್ಷಿಂಪಂಗಾಲೇಕ, ಅವರಿಬ್ರು ಕಾಣಿಸ್ತಾ ಇಲ್ಲ, ಇವನಿಗೆ ಕೋಪಾಗ್ನಿ ಜಾಸ್ತಿ ಆಗ್ತಾ ಐತೆ. ತನ್ನಾಶೇಚ್ಛನ್, ಅವರಿಬ್ಬರನ್ನ ತಾನು ನಾಶ ಮಾಡಬೇಕು ಅನ್ನತಕ್ಕಂಥ ಅಪೇಕ್ಷೆಯಿಂದ ಬಿಲಸಾನು ಶೃಂಗಮುಲಂ ಪೂರ್ಣ ಕ್ರೋಧುಂಡೈ ಕಾಷ್ಟಮುಲ್ ರಾಸುಲ್ಗಾನಿರಿ, ವಿಪರೀತವಾದ ಕೋಪ ಬಂದ್ಬಿಡ್ತು. ಕಾಣಿಸ್ತಾ ಇಲ್ಲ, ಅವರಿಬ್ರು ಹಿಡಿದು ಮಾಡೋಣ ಅಂದ್ರೆ ಹೋಗ್ಲಿ, ಎದುರಿಗೆ ಬರ್ತಾರ ಯುದ್ಧಕ್ಕೆ ಅಂದ್ರೆ ಅದು ಬರ್ತಾ ಇಲ್ಲ. ಆದ್ರಿಂದ ಅವರ ವಿನಾಶವನ್ನ ಕೋರಿ ಇವನೇನು ಮಾಡ್ದ, ಬಿಲ ಸಾನು ಶೃಂಗಮುಲ ಇತ್ತಲ್ಲ ಅಷ್ಟೊಂದು ಸೈನ್ಯ, ಅವ್ರನ್ನೆಲ್ಲ ಕರೆದ ಆ ಬೆಟ್ಟದ ಗುಹೆಗಳಲ್ಲಿ, ಅದರ ಸಾನು ಪ್ರದೇಶ ಅಂತಂದ್ರೆ ಅದರ ಪರ್ವತ ಸಾನು ಅಂದ್ರೆ ಬೆಟ್ಟದ ಕೆಳಗಡೆ ಕಣಿವೆ ಪ್ರದೇಶ, ಸುತ್ತಲೂ ಪ್ರದೇಶ, ಶಿಖರಗಳು, ಹತ್ತದ ಮಾರ್ಗದಲ್ಲಿರ್ತಕ್ಕಂಥ ಶಿಖರಗಳು, ಇಲ್ಲೆಲ್ಲವನ್ನು ಕೂಡ ಕಾಷ್ಟಮುಲ್, ಮೊದಲೇ ಕಾಡು ಒಣಗಿದ್ದು ಅದು ಇದ್ದು ಸೈನ್ಯ ಇತ್ತು, ದೊಡ್ಡ ಸೈನ್ಯ, ಎಲ್ಲರನ್ನೂ ಕರೆದ ಅಲ್ಲಲ್ಲಿ ಒಣಗಿದ ಕಟ್ಟಿಗೆಗಳನ್ನ ಪೇರಿಸಿದ. ಚಿಚ್ಚುವೆಟ್ಟನ್ ಬನಿಚನ್ ರೌದ್ರಂಬುತೋ ಭೃತ್ಯುಲನ್, ತನ್ನ ಕೋಪಾಗ್ನಿ ಹೇಗೆ ಉರಿತಾ ಇತ್ತಲ್ಲ ಅವನಿಗೆ, ಜರಾಸಂಧನಿಗೆ, ಇವ್ರ ಕೈಗೆ ಸಿಗ್ತಾ ಇಲ್ಲ, ಎದುರಿಗೆ ಹೋಗ್ಲಿ, ಯುದ್ಧಕ್ಕೂ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೋಪದಿಂದ ಏನು ಮಾಡ್ದ, ಎಲ್ಲ ಒಣಗಿದ ಸೌದೆ ಹಾಕ್ರ ಇಡೀ ಬೆಟ್ಟನೇ ಸುಟ್ಟು ಬಿಟ್ರಿ ನೋಡೋಣ ಅಂತಂದ್ಬಿಟ್ಟು ತನ್ನ ಸೇವಕರನ್ನ, ಅಲ್ಲಿ ಬಂದಿದ್ದಂಥ ಸೈನ್ಯದಲ್ಲಿದ್ದವ್ರನ್ನ ಎಲ್ಲರನ್ನು ಕೂಡ ಬೆಟ್ಟಕ್ಕೆ ಬೆಂಕಿ ಹೆಚ್ಚಿಸ್ದ ಅವರುಗಳ ಕೈಲಿ. ಇಟ್ಲು ಜರಾಸಂಧ ಪರಿಜನ ಪ್ರದೀಪಿತಂಬೈನ ಮಹಾನಲಂಬು ದರಿಕೊನೆಯನಂದು. ಈ ರೀತಿಯಾಗಿ ಆ ಜರಾಸಂಧನ ಸೇವಕರಿಂದ, ಪರಿಜನರಿಂದ ದೀಪಿತವಾದಂತಹ ಅಂದ್ರೆ ಅಲ್ಲಿ ಹೋಗಿ ಅವರು ಅಂಟಿಸಿದ್ದಂತಹ ಮಹಾ ಅನಲಂಬು, ಆ ಮಹಾ ಅಗ್ನಿ ಏನಿಡೀ ಬೆಟ್ಟಕ್ಕೆ ಹಚ್ಚಿಬಿಟ್ಟಿದ್ದಾನೆ ಸುತ್ತು, ಕೆಳಗೆ ಮೇಲೆ ಎಲ್ಲಿದ್ರೂ ಅವರು ಭಸ್ಮವಾಗೋಗ್ಲಿ ಅಂತ. ಅದು ಹಬ್ಬುತ್ತಾ ಇದೆ, ಎಷ್ಟೆಷ್ಟು ಎತ್ತರಕ್ಕೆ ಜ್ವಾಲೆಗಳನ್ನು ಹಾಕಿ ಹಬ್ಬುತ್ತಾ ಇದೆ ಅಂತ ಬಹು ಸುಂದರವಾಗಿ ಮತ್ತೊಮ್ಮೆ ವರ್ಣಿಸ್ತಾರೆ. పొగలెగెస బొగల దుదులును మిగులుచు మిడుగురులు నిగిడే మిడుగురు గమీ మున్నుగ బ్రహ్మాండము నిండెను భగ భగమని మంటలొదవే ಭಯದ ಮುಲಗುಚುನ್. ಮೊದಲೇ ಬೆಟ್ಟ ಗಾಳಿ ಬೀಸ್ತಾ ಇರುತ್ತೆ, ಅನಲಕ್ಕೆ ಸಹಾಯಕನಾಗಿ ಬೆಂಕಿ, ಅನಲಕ್ಕೆ ಸಹಾಯಕ ಗಾಳಿ ಬೀಸ್ತಾ ಇರುತ್ತೆ, ಎಷ್ಟೆಷ್ಟೊಂದು ಮರಗಳು ಎಲ್ಲ ಇರುತ್ತಲ್ಲ, ಆದ್ದರಿಂದ ಪೊಗಲೆಗೆಸೆ, ಅಲ್ಲಿಂದ ಹೊಗೆಗಳು ಒಂದೇ ಸತಿ ಎಗೆಸೆ ಅಂದರೆ ಎಗುರ್ತು ಮೇಲಕ್ಕೆ ಹೊಗೆ ಹುಮ್ಮುತ್ತಾ ಇದೆ. ಹೊಗಲ ದುದುಲನು ಮಿಗುಲುಚು ಮಿಡುಗುರುಲು ನಿಗಿಡೆ, ಆ ಹೊಗೆಗಳ ತುದಿಗಳಲ್ಲಿ ಮಿಡುಗುರುಲು ಅಂದರೆ ಬೆಂಕಿಯ ಕಿಡಿಗಳು, ವಿಸ್ಫುಲಿಂಗ ಅಂತಾರಲ್ಲ, ಅವು ವ್ಯಾಪಿಸ್ತಾ ಇದೆ. ಆ ಮಿಣುಗುರುಳು ಗಮಿ, ಆ ಬೆಂಕಿಯ ಕಿಡಿಗಳ ಒಂದು ಗುಂಪು ಹೇಗಿದೆಯಪ್ಪ ಅಂದರೆ ಮುನ್ನುಗ ಬ್ರಹ್ಮಾಂಡ ಮುನಿಂಡೆನು, ಎಷ್ಟು ದೊಡ್ಡ ಪರ್ವತದ ಸುತ್ತಲೂ ಒಟ್ಟು ಬಿಟ್ಟಿದ್ದಾನೆ ಬೆಂಕಿ ಹತ್ತಿದ್ದು.
ಆಕಾಶವ್ಯಾಪಿಯಾಗಿ ಎಗರ್ತಾ ಇದೆ. ಆ ಕಿಡಿಗಳು, ಜ್ವಾಲೆಗಳು ಮತ್ತು ಹೊಗೆ ಎಲ್ಲ ಭಗ ಭಗ ಮನಿ ಮಂಟಲೊದವೆ ಭಯದ ಮೂಲಗು ಕಂಡವರಿಗೆ, ಸುತ್ತಮುತ್ತಲಿನವರಿಗೆ ಎಲ್ಲ ಭಯ ಹುಟ್ಟಿಸ್ತಾ ಇದೆ. ಏನು ದೊಡ್ಡ ಅಗ್ನಿ ಗೋಳದ ಹಾಗೆ ಉರಿತಾ ಇದೆ. ಭಗ ಭಗ ಅಂತ ಮಂಟಲು ಅಂದರೆ ಆ ಒಂದು ಜ್ವಾಲೆಗಳು ಹೊರಟುವು ಅಲ್ಲಿಂದ, ಆ ಪ್ರದರ್ಶನಗಿರಿಯಿಂದ ಮೇಲಕ್ಕೆ ಬೆಂಕಿ, ಜ್ವಾಲೆ, ಕಿಡಿಗಳು, ಹೊಗೆ ಎಲ್ಲ ವ್ಯಾಪಿಸ್ತಾ ಇದೆ. ಬ್ರಹ್ಮಾಂಡವನ್ನು ತುಂಬುತ್ತೇನೋ ಅನ್ನೋ ರೀತಿಯಲ್ಲಿ ವ್ಯಾಪಿಸ್ತಾ ಇದೆ. ಮರಿಯುನ್ನ ಮಹಾನಲಂಬು ಬಿಲಸಾನು ಶೃಂಗ ವೃಕ್ಷಲತಾ ಕುಂಜ ಪುಂಜಂಬುಲ ದರಿಗುನಿ ಶಿಖಲು ಕಿಸಲೆಯಂಬುಲುಗ ವಿಸ್ಫುಲಿಂಗಂಬುಲು ವಿರುಲುಗ ಸಮುದ್ಧೂತ ಧೂಮಪಟಲಂಬುಲು ಬಂಧುರ ಸ್ಕಂದ ಶಾಖಾ ವಿಸರಂಬುಲುಗ ಅನೋಕಹಂಬು ಕೈವಡಿ ಅಭ್ರಂಕಶಂಬೈ ಪ್ರಬ್ಬಿ ಕಠೋರ ಸಮೀರಣ ಸಮುನ್ನತ ಮಹೋಲ್ಕಾ ಜಾಲ ತಿರೋಹಿತ ವಿಯಚ್ಚರ ವಿಮಾನಂಬುನು ವಿವಿಧ ವಿಧೂಮ ವಿಸ್ಫುಲಿಂಗ ವಿಲೋಕನ ಪ್ರಭೂತ ನೂತನ ತಾರಕಾಭ್ರಾಂತಿ ವಿಭ್ರಾಂತ ಗಗನಚರಂಬುನು ಸಂತಪ್ಯಮಾನ ಸರೋವರ ಸಲಿಲಂಬುನು ವಿಶಾಲ ಜ್ವಾಲಾ ಜಾಲ ಜಾಜ್ವಲ್ಯಮಾನ ತಕ್ಕೋಲ ಚಂದನಾಗರು ಕರ್ಪೂರ ಧೂಮ ವಾಸನಾ ವಾಸಿತ ಗಗನ ಕುಹರಂಬುನು ಗರಾಳ ಕೀಲಾಜಾಲ ದಂದಹ್ಯಮಾನ ಕೀಚಕ ನಿಕುಂಜ ಪುಂಜ ಸಂಜನಿತ ಚಿಟಪಟಾರಾವ ಪರಿಪೂರಿತ ದಿಗಂತರಾಳಂಬುನು ಭಯಂಕರ ಬಹುಳತರ ಶಾಖಾ ವಿದ್ಯಮಾನ ಪಾಷಾಣ ಘೋಷಣ ಪರಿಮೂರ್ಛಿತ ಪ್ರಾಣಿಲೋಕಂಬುನು ಸಂತಪ್ಯಮಾನ ಶಾಖಿ ಶಾಖಾಂತರ ನಿಬಿಡ ನೀಡ ನಿಹಿತ ಶಾಬಕ ವಿಯೋಗ ದುಃಖ ಡೋಲಾಯಮಾನ ವಿಹಂಗ ಕುಲಂಬುನು ಮಹಾಹೇತಿ ಸಂದೀಪ್ಯಮಾನ ಕಟಿಸೂತ್ರ ಸಂಘಟಿತ ಮಯೂರ ಪಿಂಚ ಕುಚ ಕಲಶಯುಗಳ ಭಾರಾಲಸ ಶಬರ ಕಾಮಿನೀ ಸಮಾಶ್ರಿತ ನಿರ್ಜರಂಬುನು ದಗ್ಧ ಅನೇಕ ಮೃಗ ಮಿಥುನಂಬುನೈ ಏರ್ಚು ನೆಡ. ಒಂದು ಮಹಾರಣ್ಯ ಅಂದರೆ ಅದು ಬರೀ ಮರಗಳು, ಬಳ್ಳಿಗಳು, ಏನೋ ಹಲವು ಕ್ರೂರ ಮೃಗಗಳು ಅಷ್ಟು ಮಾತ್ರಕ್ಕೆ ಸೀಮಿತವಾಗಲ್ಲ. ಅದೊಂದು ರಾಶಿ, ಜೀವ ಸಂಕುಲಗಳ ಗುಚ್ಛ. ಆ ಒಂದು ವಾತಾವರಣ ಹೇಗಿರುತ್ತೆ, ಅಂತಹ ಕಾಡಿಗೆ, ಅರಣ್ಯ ಪ್ರದೇಶಕ್ಕೆ, ಗಿರಿಗಳಿಗೆ ಬೆಂಕಿ ಬಿದ್ದರೆ ಆ ಜೀವ ಸಂಕುಲಗಳು, ಎಷ್ಟು ಬಗೆಯ ಜೀವ ಸಂಕುಲಗಳಿಗೆ ತೊಂದರೆ ಆಗುತ್ತೆ, ಇಡೀ ವ್ಯವಸ್ಥೆಗೆ ವಿಪರೀತವಾದ ತೊಂದರೆ ಆಗುತ್ತೆ ಅನ್ನತಕ್ಕಂಥದ್ದನ್ನು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ಇಲ್ಲಿ ಪರಿಣಾಮಕಾರಿಯಾಗಿ ವರ್ಣಿಸಿದ್ದಾರೆ. ಈಗೆಲ್ಲ ಹೇಳ್ತಾರೆ ಫಾರೆಸ್ಟ್ ಅವರು, ಕಾಡ್ಗಿಚ್ಚು ಬಿದ್ದರೆ, ಬೆಟ್ಟಗಳಲ್ಲಿ ಬೆಂಕಿ ಬಿದ್ದರೆ ಬೆಂಕಿ ಬೀಳದೆ ಇರೋ ಹಾಗೆ ನೋಡ್ಕೊಳ್ಳಿ, ಕಾಡುಗಳ ಹತ್ರ ಇರತಕ್ಕಂಥ ಹಳ್ಳಿಗಳವರು, ದನ ಕಾಯಕ್ಕೆ ಹೋದವರು ಬಿಡಿ ಸಿಗರೇಟು ಸೇದಿ ಬಿಸಾಕಬೇಡಿ, ಬೆಂಕಿ ಹೆಚ್ಚಿದ್ರೆ ವಿಪರೀತ ನಷ್ಟ ಆಗುತ್ತೆ ಅಂತ. ಈಗ ಕಾಡುಗಳಿರೋದೇ ಕಡಿಮೆ. ಹಿಂದೆ ಅದಿನ್ನೆಷ್ಟು ನಿಬಿಡ ಅರಣ್ಯವಾಗಿತ್ತು, ಅಲ್ಲಿ ಎಷ್ಟು ಜೀವರಾಶಿಗಳಿದ್ದವು ಅನ್ನತಕ್ಕಂಥದ್ದು ವಿವರಗಳೆಲ್ಲ ನಮಗೆ ತಿಳಿಯುತ್ತೆ ಈ ಒಂದು ಚಿಕ್ಕದಾದಂತಹ ಒಂದು ಪ್ಯಾರಾಗ್ರಾಫ್ ಅಂತಾರಲ್ಲ, ಅದರಲ್ಲೇ ಎಲ್ಲವನ್ನೂ ಕೂಡ ಸೇರಿಸಿದ್ದಾರೆ. ಮರಿಯುನ್ನ ಮಹಾಲಂಬು ಬಿಲಸಾನು ಶೃಂಗ ವೃಕ್ಷಲತಾ ಕುಂಜ ಪುಂಜಂಬುಲ ದರಿಕೊನಿ. ಆ ದೊಡ್ಡದಾದಂಥ ಮಹಾ ಅನಲ, ಆ ಮಹಾ ಬೆಂಕಿ ಆ ಬೆಟ್ಟದ ಗುಹೆಗಳಲ್ಲಿ, ಸಾನು ಪ್ರದೇಶದಲ್ಲಿ, ಶಿಖರಗಳ ಮೇಲೆ ಎಲ್ಲ ಕಡೆ ಲತಾ ಕುಂಜ ಪುಂಜಂಬುಲ ದರಿಕೊನಿ ಎಲ್ಲ ಸುತ್ತು ಹತ್ತಿಸ್ಬಿಟ್ಟಿದ್ದಾನೆ. ಅಲ್ಲಿದ್ದಂಥ ವೃಕ್ಷಗಳು, ಬಳ್ಳಿಗಳು ಎಲ್ಲ ಒಟ್ಟಿಗೆ ಸುತ್ತಕೊಂಡು ಹತ್ತಿ ಉರಿಯಕ್ಕೆ ಪ್ರಾರಂಭ ಆಗೋಯ್ತು. ಶಿಖಲು ಕಿಸಲ ಎಂಬುಲಗ, ಅಲ್ಲಿ ಉರಿತಾ ಇದ್ದಂತಹ ಬೆಂಕಿಯನ್ನೇ ಒಂದು ಮಹಾವೃಕ್ಷದಂತೆ ಭಾವಿಸಿ ಬರೆದಿದ್ದಾರೆ, ಹೋಲಿಸ್ತಾ ಇದ್ದಾರೆ. ಶಿಖಲು ಕಿಸಲ ಎಂಬುಲಗ, ಆ ಬೆಂಕಿಯ ತುದಿ ಶಿಖೆಗಳು ಅದು ಹೇಗೆ ಕಾಣಿಸ್ತಾ ಇದೆ ಅಂದರೆ, ಒಂದು ಮರಗಳ ಕಿಸಲೆಗಳು, ಚಿಗುರಿ ಎಲೆಗಳು ಯಾವಾಗಲೂ ಕೆಂಪಾಗಿರುತ್ತಲ್ಲ, ಆ ರೀತಿ ಆ ಬೆಂಕಿಯ ಜ್ವಾಲೆಯ ತುದಿಗಳೆಲ್ಲವೂ ಕೂಡ ಆ ಮಹಾವೃಕ್ಷದ ಚಿಗುರುಗಳ ಥರ ಕಾಣಿಸ್ತಾ ಇದೆ. ವಿಸ್ಫುಲಿಂಗಂಬುಲು ವಿರುಲುಗ, ಅಲ್ಲಿ ಸಿಡಿತಾ ಇರತಕ್ಕಂತಹ ಕಿಡಿಗಳು ಹೂವುಗಳ ರೀತಿಯಲ್ಲಿ ತೋರ್ತಾ ಇದೆ. ಸಮುದ್ಧೂತ ಧೂಮಪಟಲಂಬುಲು ಬಂಧುರ ಸ್ಕಂದ ಶಾಖಾವಿಸರಂಬುಲಗ, ಎಷ್ಟು ಧೂಮಪಟಲ ಅಂತಂದರೆ ಹೊಗೆ ಅನ್ನತಕ್ಕಂಥದ್ದು ಸುತ್ತಿ 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 ಸುತ್ಕೊಂಡ್ಬಿಟ್ಟು ಆ ಮಹಾವೃಕ್ಷದ ಶಾಖೋಪಶಾಖೆಗಳ ರೀತಿಯಲ್ಲಿ ಕಾಣಿಸ್ತಾ ಇದೆ, ರೆಂಬೆ ಕೊಂಬುಗಳ ರೀತಿಯಲ್ಲಿ.
ಅನೋಕಹಂಬು ಕೈವಡಿ ಅಭ್ರಂಕಶಂಬೈ ಪ್ರಭಿ. ಅನೋಕಃ ಅಂದರೆ ಮಹಾವೃಕ್ಷ. ಮಹಾವೃಕ್ಷದಂತೆ ಅದು ಅಭ್ರಂಕಶಂಬೈ, ಆಕಾಶ ಮುಟ್ತಾ ಇದೆ, ಮುಗಿಲನ್ನು ಮುಟ್ಟತಕ್ಕಂಥ ಮಹಾ ಉನ್ನತವಾದ ವೃಕ್ಷದಂತಿದೆ. ಅದಕ್ಕೆಲ್ಲ ಇಡೀ ಬೆಂಕಿನೇ ಆ ರೀತಿಯಾಗಿ ತೋರ್ತಾ ಇದೆ. ಪ್ರಬ್ಬಿ ಕಠೋರ ಸಮೀರಣ ಸಮುನ್ನತ ಮಹಾ ಉಲ್ಕಾಜಾಲ ತಿರೋಹಿತ ವಿಯಚ್ಚರ ವಿಮಾನಂಬುನು. ಆ ಕಠೋರ ಸಮೀರಣ ಸಮುನ್ನತ, ಗಾಳಿ ಬೀಸ್ತಾ ಇದೆ, ಈ ಹೊಗೆನ ಮೇಲಕ್ಕೆ ಎತ್ಕೊಂಡು ಹೋಗ್ತಾ ಇದೆ. ಏನು ಇಷ್ಟಲ್ಲ ಅಷ್ಟಲ್ಲ, ಅಷ್ಟು ವಿಪರೀತವಾದಂತಹ ಅಗ್ನಿ ಬಿದ್ದಿರೋದ್ರಿಂದ ಅಲ್ಲಿ ಎದ್ದಂತ ಮಹಾ ಉಲ್ಕೆ ಜಾಲದಿಂದ ವಿಯಚ್ಚರ ವಿಮಾನಗಳೆಲ್ಲ ತಿರೋಹಿತವಾಗಿದೆ. ಅಲ್ಲಿ ಆಕಾಶದಲ್ಲಿ ಹಾರಾಡ್ತಾ ಇರ್ತಕ್ಕಂಥ ಗಗನಚಾರಿಗಳ ಅಪ್ಸರೆಯರ ಇವರ ಆ ಗಗನಚಾರಿಗಳ ವಿಮಾನಗಳೊಂದು ಕಾಣ್ತಾ ಇಲ್ಲ, ಎಲ್ಲ ಬಚ್ಚಿಟ್ಕೊಂಡ್ಬಿಟ್ಟಿದೆ. ಆ ಹೊಗೆ, ಬೆಂಕಿ, ಧೂಳು ಇದರಲ್ಲಿ ಮುಚ್ಚಿಟ್ಕೊಂಡ್ಬಿಟ್ಟಿದೆ. ವಿವಿಧ ವಿಧೂಮ ವಿಸ್ಫುಲಿಂಗ ವಿಲೋಕನ ಪ್ರಭೂತ ನೂತನ ತಾರಕಾಭ್ರಾಂತಿ ವಿಭ್ರಾಂತ ಗಗನ ಚರಂಬುನು. ಆ ಧೂಮದ ಹಿಂದೆ ಗಗನಚರರು ಯಾರಾದ್ರೂ ಓಡಾಡ್ತಾ ಇದ್ರೆ ಅವರಿಗೆ ಈ ಬೆಂಕಿ ಕಿಡಿಗಳು, ವಿವಿಧ ವಿಧೂಮ ವಿಸ್ಫುಲಿಂಗ, ಆ ಬೆಂಕಿಯ ಜ್ವಾಲೆ ಕಿಡಿಗಳು ಯಾವ ತರ ಕಾಣಿಸ್ತಾ ಇದೆಪ್ಪ ಅಂದ್ರೆ ನೂತನ ತಾರಕಾಭ್ರಾಂತಿ. ಇದೇ ನಕ್ಷತ್ರಗಳು, ಯಾವ ಹೊಸ ನಕ್ಷತ್ರಗಳು ಬಂದುಬಿಟ್ಟಿದೆಯಾ ಅನ್ನೋ ರೀತಿಯಲ್ಲಿ ವಿಭ್ರಾಂತಗೊಂಡಿದ್ದಾರೆ ಆ ಗಗನಚಾರಿಗಳು. ಸಂತಪ್ಯಮಾನ ಸರೋವರ ಸಲಿಲಂಬುನು. ಆ ಗಿರಿಯ ಮೇಲಿರ್ತಕ್ಕಂಥ ಸರೋವರಗಳಲ್ಲಿ ನೀರೆಲ್ಲ ಕುದೀತಾ ಇದೆಯಂತೆ, ಸುತ್ತು ಅಷ್ಟು ಶಾಖ ಕುದೀತಾ ಇದೆ, ನೀರು ಕುದೀತಾ ಇದೆ. ವಿಶಾಲ ಜ್ವಾಲಾ ಜಾಲ ಜಾಜ್ವಲ್ಯಮಾನ ತಕ್ಕೋಲ ಚಂದನಾಗರು ಕರ್ಪೂರ ಧೂಮ ವಾಸನಾವಾಸಿತ ಗಗನ ಕುಹರಂಬುನು. ಏನು ಬೆಟ್ಟದ ಮೇಲೆ ಇಂಥ, ಈಗ ನಂಗೆ ಯಾವುದೋ ಇವ್ರು ಹಾಕಿರೋ ಕೆಲ್ಸಕ್ಕೆ ಬಾರದೇ ಇರೋ ಮುರಿದು ಹೋಗೋದು ಅಥವಾ ಚಿಕ್ಕ ಗಾಳಿಗೆ ಬುಡ ಸಮೇತ ಹೇಳ್ತಕ್ಕಂತಹ ಮರಗಳೆಲ್ಲ ತಾನೇ ತಾನಾಗಿ ಪ್ರಕೃತಿ ಮಾತೆ ಬೆಳೆಸಿರ್ತಕ್ಕಂಥ ಮಹಾವೃಕ್ಷಗಳು. ಅಗರು, ಚಂದನ, ತಕ್ಕೋಲ, ಎಷ್ಟು ರೀತಿಯಾದಂತಹ ಮರಗಳು ಎಲ್ಲವೂ ಅದರಿಂದ ಹೊರಡ್ತಾ ಇರ್ತಕ್ಕಂತಹದ್ದು ಸುವಾಸನೆ ಹೊರಡ್ತಾ ಇದೆ. ಧೂಪದ ಮರಗಳು ಅಂತಲೇ ಇರೋದು, ವಿಪರೀತ ದೊಡ್ಡ ಮರಗಳು, ಧೂಪದ ಮರಗಳು, ಅದರಿಂದ ಜಾಲಗಿರಿ ಮರಗಳು, ಈ ರೀತಿಯಾದಂಥ ವಿವಿಧ ವೃಕ್ಷಗಳು ಎಲ್ಲ ಅದರಿಂದ ಹೊರಡ್ತಾ ಇರ್ತಕ್ಕಂತಹ ಧೂಮ ವಾಸನೆ, ಆ ಒಂದು ಸುಗಂಧ ಕರ್ಪೂರ ಧೂಮದಂತೆ ಗಗನ ಕುಹರವನ್ನೆಲ್ಲ ಆಕ್ರಮಿಸ್ಬಿಟ್ಟಿದೆ. ಅಂದ್ರೆ ಇಡೀ ವಾತಾವರಣ ಘಮಘಮ ಅಂತ ಕೂಡ ಅಂತ ಇದೆ. ಕರಾಳ ಕೀಲಾಜಾಲ ದಂದಕ್ಯಮಾನ ಕೀಚಕ ನಿಕುಂಜ ಪುಂಜ ಸಂಜನಿತ ಚಿಟಪಟಾರಾವ ಪರಿಪೂರಿತ ದಿಗಂತರಾಳಂಬುನು. ನೋಡಿ, ಕಾಡುಗಳಲ್ಲಿ ಬಿದಿರು ಮೇಳೆಗಳು ಒಟ್ಟೊಟ್ಟಿಗೆ ಎತ್ತೆತ್ತರವಾಗಿ ಗುಂಪಾಗಿ ಬೆಳೆದು ಬಿಟ್ಟಿರ್ತವೆ. ಅವಕ್ಕೆಲ್ಲ ಬೆಂಕಿ ಎತ್ಕೊಂಡ್ಬಿಟ್ಟಿದೆ. ಆ ಕೀಚಕ ನಿಕುಂಜ, ಕೀಚಕ ಅಂತಂತಂದ್ರೆ ಬಿದಿರು ಮೇಳೆ, ಕೀಚಕ ನಿಕುಂಜ ಅಂದ್ರೆ ಬಿದಿರು ಮೇಳೆ, ಅದಕ್ಕೂ ಬೆಂಕಿ ಇಟ್ಕೊಂಡಾಗ ಅದು ಚಿಟಪಟ ಅಂತ ಶಬ್ದಗಳು ಮಾಡುತ್ತೆ, ಚಟಲ್ ಅಂತ ಸಿಡಿಯುತ್ತೆ. ಅದ್ರ ಗಂಟುಗಳಲ್ಲಿ ಇರ್ತಕ್ಕಂಥ ಆ ಗಂಟುಗಳಲ್ಲಿ ಸ್ವಲ್ಪ ತೇವಾಂಶ ಇರುತ್ತೆ, ಅದೆಲ್ಲ ಚಿಟಪಟ ಅಂತ ಕಿಡಿಗಳಾಗಿ ಸಿಡಿಯುತ್ತೆ. ಅದರ ಚಿಟಪಟ ರಾವ ಶಬ್ದ ಇಡೀ ಎಲ್ಲ ಕಡೆ ಚರ 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 ಸರ 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 ಬೆಂಕಿ ಹಬ್ಬೋದು, ಚಟಪಟ ಅಂತ ಕಿಡಿಗಳು ಸಿಡಿಯೋದು ಎಲ್ಲ ಇಡೀ ವಾತಾವರಣನ ತುಂಬಿಬಿಟ್ಟಿದೆ ಆ ಶಬ್ದ. ಭಯಂಕರ ಬಹುಳತರ ಶಾಖಾ ವಿದ್ಯಮಾನ ಪಾಷಾಣ ಘೋಷಣ ಪರಿಮೂರ್ಛಿತ ಪ್ರಾಣಿಲೋಕಂಬುನು. ಎಷ್ಟೊಂದು ಮರಗಳ ಕೊಂಬೆಗಳು ಸುಟ್ಟು ಪಟೀಲ್ ಅಂತ ಮುರಿದು ಕೆಳಗೂ ಬೀಳ್ತಾ ಇದೆ. ಬೆಟ್ಟಗಳ ಮೇಲಿನ ಬಂಡೆಗಳು ಸಿಡಿತಾ ಇದೆ, ಆ ಬಿಸಿಗೆ, ಆ ಕಾವುಗೆ ಸಿಡಿತಾ ಇದೆ. ಅದರಿಂದ ಪ್ರಾಣಿಲೋಕ ಮೂರ್ಛೆಗೊಳ್ತಾ ಇದೆ. ಅಲ್ಲಿ ಎಷ್ಟು ರೀತಿಯಾದ ಪ್ರಾಣಿಗಳು ವಾಸ ಮಾಡ್ತಾ ಇದ್ವೋ ಪಾಪ, ಎಲ್ಲದಕ್ಕೂ ಕೂಡ ತೊಂದರೆ ಬಂದ್ಬಿಡ್ತು. ಸಂತಪ್ಯಮಾನ ಶಾಖಿ ಶಾಖಾಂತರ ನಿಬಿಡ ನೀಡ ನಿಹಿತ ಶಾಬಕ ವಿಯೋಗ ದುಃಖ ಡೋಲಾಯಮಾನ ವಿಹಂಗ ಕುಲಂಬುನು. ಪಾಪ, ಎಷ್ಟೋ ಮರಗಳಲ್ಲಿ ಕಾಡಲ್ಲಿ ಸ್ವಚ್ಛಂದವಾಗಿ ಆನಂದವಾಗಿ ಇದ್ದಂತಹ ಪಕ್ಷಿ ಲೋಕ, ಆ ಪಕ್ಷಿಗಳೇನು ಮಾಡಿರುತ್ತೆ, ಗೂಡುಗಳು, ನೀಡ ಅಂದ್ರೆ ಗೂಡುಗಳನ್ನು ಕಟ್ಕೊಂಡಿರುತ್ತೆ. ಶಾಖಾಂತರ ನಿಬಿಡ ನೀಡ ನಿಹಿತ ಅಂದ್ರೆ ಶಾಖಿ ಅಂದ್ರೆ ವೃಕ್ಷ, ಆ ವೃಕ್ಷಗಳ ಕೊಂಬೆಗಳಿಗೂ ಗೂಡುಗಳು ಕಟ್ಕೊಂಡ್ಬಿಟ್ಟಿದ್ದು. ಗೂಡುಗಳಲ್ಲಿ ತಮ್ಮ ಮರಿಗಳನ್ನ ಬಿಟ್ಟು ಆಹಾರ ಹುಡುಕೊಂಡು ದೊಡ್ಡ ಪಕ್ಷಿಗಳು ಹೊರಗೆ ಬಂದಿರುತ್ತೆ.
ಹೊರಗಡೆ ಯಾವಾಗ ಬೆಂಕಿ ಹತ್ಕೊಂಡ್ಬಿಡ್ತಾವ, ಅಯ್ಯಯ್ಯೋ ಗೂಡ್ನಲ್ಲಿರೋ ನಮ್ಮ ಕಂದಮ್ಮಗಳ ಗತಿ ಏನು ಅಂತಂದ್ಬಿಟ್ಟು ದುಃಖದಿಂದ ವಿಹಂಗ ಕುಲವೆಲ್ಲವೂ ಕೂಡ, ಪಕ್ಷಿ ಕುಲವೆಲ್ಲವೂ ಕೂಡ ವಿಪರೀತವಾದಂಥ ದುಃಖದಿಂದ ನರಳ್ತಾ ಇವೆ. ಶಾಬಕ ವಿಯೋಗ ದುಃಖ ಡೋಲಾಯಮಾನ ವಿಹಂಗ ಕುಲಂಬುನು. ಆ ಒಂದು ಕಿರಿದಾದ ಪಕ್ಷಿಯ ದುಃಖ ಕೂಡ ಈ ಕವಿಯ ಮನಸ್ಸನ್ನು ದ್ರವಿಸ್ತಾ ಇದೆ. ಶಾಬಕ ವಿಯೋಗ, ಮಕ್ಕಳು ವಿಯೋಗವಾದರೆ ತಂದೆ ತಾಯಿಗೆ ಬಹಳ ಕಷ್ಟ. ಅಯ್ಯೋ ಗೂಡಲ್ಲಿದ್ದಂತಹ ಮರಿಗಳು, ಪುಟ್ಟ ಪುಟ್ಟ ಮರಿಗಳಿಗೆಲ್ಲ ಇಂಥ ಕಷ್ಟ ಬಂತಲ್ಲ ಅಂತ ಪಾಪ ಹೊರಗಿದ್ದಂಥ ತಂದೆ ತಾಯಿ ಪಕ್ಷಿಗಳು ತುಂಬ ದುಃಖ ಪಡ್ತಾ ಇವೆ. ಮಹಾಹೇತಿ ಸಂದೀಪ್ಯಮಾನ ಕಟಿಸೂತ್ರ ಸಂಘಟಿತ ಮಯೂರ ಪಿಂಚ ಕುಚ ಕಲಶಗಳ ಭಾರಾಳಸ ಶಬರಕಾಮಿನಿ ಸಮಾಶ್ರಿತ ನಿರ್ಜರಂಬುನು. ಆ ಕಾಡಿನಲ್ಲಿ ಮೃಗಗಳು, ಪಕ್ಷಿಗಳು, ಇವುಗಳ ಜೊತೆಯಲ್ಲಿ ಶಬರರು ಅಂತಂದರೆ ಬೇಟೆಗಾರರೆಲ್ಲ ಹಿಂದೆ ತುಂಬ ಗುಂಪು ಗುಂಪುಗಳಾಗಿ ಕಾಡುಗಳಲ್ಲೇ ವಾಸಿಸ್ತಾ ಇದ್ರು. ಆ ಶಬರಕಾಮಿನಿಯರು ಅಂತಂದರೆ ಬೇಡ್ತಿಯರು, ಅವರು ಅಲಂಕಾರ ಮಾಡ್ಕೊಳ್ತಾ ಇದ್ದಿದ್ದೇನೋ ಅಲ್ಲೇ ದೊರಕತಕ್ಕಂತಹ, ಪ್ರಕೃತಿಯಲ್ಲಿ ದೊರಕತಕ್ಕಂತಹ ಒಂದು ನಿಸರ್ಗ ಸಹಜವಾದ ಅಲಂಕಾರ ಅವ್ರದ್ದು. ಮಯೂರ ಪಿಂಚುಗಳನ್ನೆಲ್ಲ ಪೋಣಿಸಿ ಸೊಂಟಕ್ಕೆ ಕಟ್ಕೊಂಡಿರೋರಂತೆ ಪಾಪ. ಆ ಮಯೂರ ಪಿಂಚ ಎಷ್ಟು ಸೂಕ್ಷ್ಮ ಅಲ್ವಾ, ಸುತ್ತಲೂ ಹತ್ತಿರ ಬೆಂಕಿಯಿಂದ ಅದೆಲ್ಲ ಅವ್ರಿಗೆ ಸೂಡ್ತಾ ಇದೆ ಪಾಪ, ಸೊಂಟಕ್ಕೆ ಕಟ್ಟಿಕೊಂಡಿದ್ದಾರೆ. ಕಟಿಸೂತ್ರ ಸಂಘಟಿತ ಮಯೂರ ಪಿಂಚ, ಅವರ ಕಟಿಸೂತ್ರಕ್ಕೆ ಎಷ್ಟೊಂದು ಮಯೂರ ಪಿಂಚವನ್ನು ಅಲಂಕಾರ ಮಾಡಿಕೊಂಡಿದ್ದಾರೆ. ಈ ಜ್ವಾಲೆಯ ಒಂದು ಕಾವಿಗೆ ಅವೆಲ್ಲ ಸುಡ್ತಾ ಇದೆ ಅವ್ರಿಗೆ. ಆದ್ದರಿಂದ ಅವರು ಉನ್ನತವಾದ ವಕ್ಷೋಜಗಳನ್ನು ಹೊಂದಿದ್ದಂತಹವರು ಓಡ್ತಾ ಇದ್ದಾರೆ ಪಾಪ. ಸಮಾಶ್ರಿತ ನಿರ್ಜರಂಬುನು, ಅಲ್ಲಲ್ಲಿದ್ದಂಥ ನದಿಗಳಿಗೋ ಕೆರೆ ಕುಂಟೆಗಳೋ ಇದ್ರೆ ಓಡಿ ಅಲ್ಲಿ ಆಶ್ರಯ ಪಡಿತಾ ಇದ್ದಾರೆ, ಆ ಬಿಸಿಯನ್ನು ತಾಳಲಾರ್ದಿರ. ಮೊದಲೇ ಹೇಳಿದ್ದಾರೆ ದೊಡ್ಡ ದೊಡ್ಡ ಸರೋವರಗಳಿಗೆ ಮರಳು ಹೋಗ್ತಾ ಇವೆ ಅಂತ. ದಗ್ಧ ಅನೇಕ ಮೃಗ ಮಿಥುನಂಬುನೈ ಎರ್ಚುನೆಡ, ಅಷ್ಟರೊಳಗೆ ಎಷ್ಟೋ ಮೃಗ ಮಿಥುನಗಳು ಇದ್ವು ಆ ಒಂದು ಅರಣ್ಯ ಪ್ರದೇಶದಲ್ಲಿ. ಅವೆಲ್ಲವನ್ನು ದಹಿಸಿ ಹಾಕಿಬಿಟ್ಟಿದೆ ಈ ವಿಪರೀತವಾದಂತಹ ಬೆಂಕಿ. ఇలనేకాదశ యోజనముల పొడవగు శైల శిఖరమున నుండి వడిన్ బల కృష్ణుడు ರಿಪುಬಲముಲ ಬೆಲಿ ಕುಲಿಕಿರಿ ಕಾನಂಬಡಕ ವಿಲಸಿತ ಲೀಲನ್. ಈ ರೀತಿಯಾಗಿ ದಗ 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 ಅಂತ ಉರಿತಾ ಇರತಕ್ಕಂತಹ ಆ 11 ಯೋಜನೆಗಳಷ್ಟು ವಿಸ್ತಾರವಾದಂತಹ ದೊಡ್ಡ ಗಿರಿ, ಅಲ್ಲಿ ಹತ್ತಿ ಬಚ್ಚಿಟ್ಕೊಂಡಿದ್ದವರು ಅದೆಲ್ಲ ಉರಿಯಕ್ಕೆ ಶುರುವಾಯಿತು. ಇವರು ಎಲ್ಲ ಸುತ್ತಲೂ ಬೆಂಕಿ ಹಚ್ಚಿಬಿಟ್ಟಿದ್ದೀವಿ, ಅವ್ರದ್ದು ಆಯ್ತು ಕತೆ ಅಂತ ಜರಾಸಂಧ ಅಂದ್ಕೋತಾ ಇದ್ದಾನೆ. ಅಷ್ಟರೊಳಗೆ ಇವರು ವಡಿನ್ ಶೀಘ್ರವಾಗಿ ಆ ರಿಪು ಬಲಕ್ಕೆ ಕಾಣಿಸ್ದೇ ಇರೋ ರೀತಿಯಲ್ಲಿ ಬೆಲಿ ಕುಲಿಕಿರಿ ಹೊರಕ್ಕೆ ಧುಮುಕು ಬಿಟ್ಟು ಲೀಲೆಯಿಂದ ತಪ್ಪಿಸ್ಕೊಂಡು ಬಿಟ್ರು ಅಲ್ಲಿಂದ. ಇಟ್ಲು ಶತ್ರುవుల వంచించి యాదవేంద్రులు సముద్ర పరికంబైన ద్వారకా నగరంబునకు జనిరి. జరాసంధుడు వారులు దగ్ధులైరని తలంచుచు ಬಲಂಬುಲುಂದಾನನು ಮಗಧ ದೇಶಂಬುನಕು ಮರಳಿ ಜನಿಯನಂತ. ಈ ರೀತಿಯಾಗಿ ಶತ್ರುಗಳನ್ನ ಮೋಸಗೊಳಿಸಿ, ಅವರನ್ನ ವಂಚಿಸಿ ಯಾದವೇಂದ್ರರಾದಂತಹ ಬಲರಾಮ ಹಾಗೂ ಕೃಷ್ಣರಿಬ್ಬರೂ ಕೂಡ ಆ ದ್ವಾರಕಾ ನಗರಕ್ಕೆ ಹೊರಟರು. ಹೇಗಿದೆಯಪ್ಪ ದ್ವಾರಕಾ ಪಟ್ಟಣ ಅಂದರೆ ಸಮುದ್ರ ಪರಿಖ, ಆ ಕೋಟೆ ಸುತ್ತಲೂ ಇರತಕ್ಕಂತಹ ಕಂದಕ ಯಾವುದಪ್ಪ ಅಂದರೆ ಸಮುದ್ರವೇ ಅದಕ್ಕೆ ಕಂದಕ. ಅಂತಹ ಅಭೇದ್ಯವಾದ ದ್ವಾರಕಾ ನಗರಕ್ಕೆ ಸೇರ್ಕೊಂಡ್ರು. ಜರಾಸಂಧ ಏನು ತಿಳ್ಕೊಂಡ, ಅವರಿಬ್ಬರು ಈ ಪ್ರವರ್ಷಣಗಿರಿ ಸುತ್ತು ಬೆಂಕಿ ಹಚ್ಚಿಬಿಟ್ಟಿದ್ದೀವಿ, ಅವರಿಬ್ಬರು ದಗ್ಧರಾಗಿ ಹೋಗಿದ್ದಾರೆ ಅಂತ ಅಂದ್ಕೊಂಡು ತಾನು ಮತ್ತೆ ತನ್ನ ಜೊತೆಯಲ್ಲಿ ಕರ್ಕೊಂಬಂದಿದ್ದಂಥ ಸೈನ್ಯ ಎಷ್ಟಿತ್ತೋ ಎಲ್ಲವೂ ಕೂಡ ಮಗಧ ದೇಶಕ್ಕೆ ಮರಳಿ ಹೋದ್ರು. ಇನ್ನು ಮುಂದಿನ ಘಟ್ಟ ರುಕ್ಮಿಣಿ ಕಲ್ಯಾಣ ಕಥಾ ಪ್ರಾರಂಭ. ಆವನಜ ಗರ್ಭುಪಂ ಪುನರೈವ ತುಂಡುನು ರಾಜು ತೆಚ್ಚಿ ರಾಮುನ ಕಿಚ್ಚನ್ ರೇವತಿಯ ನೇಡು ಕನ್ಯನು ಭೂವರ ಮುನು ವಿಂಟಿಕಾದೆ ಬುದ್ಧಿಂದೆಲಿಯನ್. ಹೇ ಪರೀಕ್ಷಿತ್ ಮಹಾರಾಜ, ಮುಂಚೆನೇ ನಿನಗೆ ಇದೆಲ್ಲ ವಿವರವಾಗಿ ಹೇಳಿದ್ದೇನೆ. ಏನಪ್ಪಾ ಅಂದರೆ ಬ್ರಹ್ಮದೇವನ ಆಜ್ಞೆಯನ್ನು ಅನುಸರಿಸಿ ರೈವತ ಅನ್ನತಕ್ಕಂಥ ರಾಜ
ತನ್ನ ಮಗಳಾದಂತಹ ರೇವತಿಯನ್ನ ರಾಮನಿಗಿಚ್ಚನ್, ರಾಮ ಅಂದರೆ ಇಲ್ಲಿ ಬಲರಾಮನಿಗೆ ಕೊಟ್ಟು ಮದುವೆ ಮಾಡ್ದ. ಇದನ್ನ ವಿವರವಾಗಿ ಮುಂಚೆನೆ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಶುಕ ಮಹರ್ಷಿಗಳು. ಬ್ರಹ್ಮದೈವನ ಆಜ್ಞೆ ಮೇರೆಗೆ ಯಾಕೆ ಅಂತ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಈ ರೈವತ ಅನ್ನತಕ್ಕಂತಹ ರಾಜ ತನ್ನ ಸುಂದರಿಯು, ಸುಶೀಲೆಯು, ಉತ್ತಮವಾದ ಗುಣಗಳಿಂದ ಕೂಡಿದ್ದಂತಹವಳು ಆದಂತಹ ಮಗಳಿಗೆ ಉತ್ತಮವಾದ ವರ ಬೇಕು ಅಂತ ಹುಡುಕ್ತಾನೆ. ನಂತರ ಸತ್ಯಲೋಕಕ್ಕೆ ಹೊರಟೋಗ್ತಾನೆ ಮಗಳನ್ನು ಕರ್ಕೊಂಡು. ಇವಳಿಗೆ ಸರಿಯಾದ ವರ ಎಲ್ಲಿ ಬರೆದಿದೆಯಾ, ಯಾರು ತೋರಿಸು ಬ್ರಹ್ಮ ದೇವ ಅಂತ ಆ ಬ್ರಹ್ಮನನ್ನೇ ಕೇಳಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲೆಲ್ಲ ಕೆಲವು ದಿನಗಳು ಕಳೆಯುತ್ತೆ, ಸತ್ಯಲೋಕದಲ್ಲಿ ಇರ್ತಾನೆ. ಆಯ್ತು ನಿನ್ನ ಮಗಳಿಗೆ ಹೇಳ್ತೀನಿ ಅಂತ. ಆ ಸಮಯ ಅಲ್ಲಿ ಕಳೆದಂತಹ ಕೆಲವು ದಿನಗಳ ಸಮಯದ ಒಂದು ಅಳತೆಗೆ ಸರಿಯಾಗಿ ಭೂಲೋಕದಲ್ಲಿ ಯುಗಗಳೇ ಕಳೆದು ಹೋಗ್ಬಿಟ್ಟಿರುತ್ತೆ. ಕೃತಯುಗದಲ್ಲಿದ್ದ ಕೃತ ತ್ರೇತ ಮುಗಿದು ದ್ವಾಪರ ಕಾಲಿಟ್ಟು ಬಿಟ್ಟಿರುತ್ತೆ ಆಗಲೇ. ಆವಾಗ ಆ ರೈವತ ರಾಜನಿಗೆ ಹೇಳ್ತಾನೆ, ವನಜಗರ್ಭ ಅಂದರೆ ಬ್ರಹ್ಮ, ನೀನು ಇವಾಗ ಹೋಗು, ದ್ವಾಪರ ಯುಗ ಬಂದುಬಿಟ್ಟಿದೆ ಆಗಲೇ, ಈಗ ನೀನಿಲ್ಲಿ ಕೆಲವು ದಿನಗಳಿದ್ದಾಗಾಯ್ತು. ಅಲ್ಲ, ಆ ಲೋಕದಲ್ಲಿ ಯುಗಗಳೇ ಕಳೆದು ಹೋಗಿದೆ. ಅಲ್ಲಿ ವಿಷ್ಣುವಿನ ಅಂಶದಿಂದ ಜನಿಸಿರ್ತಕ್ಕಂಥ ಬಲರಾಮ ಇದ್ದಾನೆ, ಅವನು ಕೊಟ್ಟು ಮದುವೆ ಮಾಡು ಅಂತ. ರೈವತ ಬರ್ತಾನೆ, ಬ್ರಹ್ಮಲೋಕದಿಂದ ಬಂದು ನೋಡ್ತಾನೆ. ಆ ಯುಗಕ್ಕೂ ಈ ಯುಗಕ್ಕೂ ಎಲ್ಲದರ ಅಳತೆ ಪ್ರಮಾಣಗಳು ಕಡಿಮೆ ಆಗಿಬಿಟ್ಟಿದೆ ಆಗಲೇ. ರೇವತಿ ಅಷ್ಟು ಎತ್ತರ ಇರ್ತಾಳೆ, ಒಳ್ಳೆ ಬಲರಾಮನಿಗಿಂತ ಎತ್ತರ ಇರ್ತಾಳೆ. ಆದರೂ ಕೂಡ ಬಲರಾಮನಿಗೆ ತಿಳಿಯುತ್ತೆ ಇವಳು ನನಗೆ ವಿಧಿಯಿಂದ ನಿಷ್ಕರ್ಷೆ ಆಗಿರತಕ್ಕಂಥ ಪತ್ನಿ ಅಂತ. ಅದರಿಂದ ತನ್ನ ಹಲಾಯುಧನ ರೇವತಿ ನೆತ್ತಿ ಮೇಲೆ ಇರಿಸ್ತಾನೆ. ಅವಳು ಕುಳುಗಾಗ್ತಾಳೆ. ನಂತರ ವಿವಾಹ ಆಗುತ್ತೆ. ಇದೆಲ್ಲ ಪೂರ್ವ ನಿಷ್ಕರ್ಷೆ ಆಗಿರತಕ್ಕಂಥ ವಿವಾಹಗಳು. ಅದನ್ನ ಮುಂಚೆನೆ ಹೇಳಿಬಿಟ್ಟಿರ್ತಾರೆ ಶುಕ ಮಹರ್ಷಿಗಳು. ಈಗ ಇನ್ನು ಮುಂದೆ ರುಕ್ಮಿಣಿ ಕಲ್ಯಾಣವನ್ನ ಹೇಳ್ತಾ ಹೋಗ್ತಾರೆ. ಒಟ್ಟಲ್ಲಿ 2 ಲೈನ್ನಲ್ಲಿ ಬಲರಾಮನ ಹಾಗೂ ರೇವತಿಯ ವಿವಾಹದ ವಿಷಯವನ್ನ ಸಂಕ್ಷೇಪಿಸಿದ್ದಾರೆ ಇಲ್ಲಿ. ತದನಂತರಂಬ ಖಗನಾತುಂಡ ಮರೇಂದ್ರು ಗೆಲ್ಚಿ ಸುಧಮುನ್ ಗೈಕೊನ್ನ ಚಂದಂಬುನನ್ ಜಗತೀನಾಥುಲನ್ ಜೈತ್ಯ ಪಕ್ಷಚರುಲನ್ ಸಾಳ್ವಾದುಲುನ್ ಗೆಲ್ಚಿ ಭದ್ರಗುಂಡೈ ಚಕ್ರಿ ವರಿಂಚ ಭೀಷ್ಮಕ ಸುತುನ್ ರಾಜೀವಗಂಧಿನ್ ರಮಾ ಭಗವತ್ಯಂಶ ಭವನ್ ಮಹಾಗುಣಮಣಿನ್ ಬಾಲಾಮಣಿನ್ ರುಕ್ಮಿಣಿನ್. ಬಲರಾಮನ ವಿವಾಹ ವಿಚಾರ ಆಯಿತು. ನಂತರ ಖಗನಾತುಂಡ ಅಮರೇಂದ್ರನ್ ಗೆಲ್ಚಿ ಸುಧಮುನ್ ಗೈಕೊನ್ನ ಚಂದಂಬುನನ್. ಹಿಂದೆ ಪಕ್ಷಿರಾಜನಾದಂತಹ ಗರುಡ ದೇವೇಂದ್ರನ ಮೇಲೆ ವಿಜಯವನ್ನ ಸಾಧಿಸಿ ಅಮೃತ ಕಲಶವನ್ನ ತನ್ನ ತಾಯಿಗೋಸ್ಕರ ತೆಗೆದುಕೊಂಡು ಬರ್ತಾ ಇರ್ತಾನೆ. ಅವನು ಹೇಗೆ ದೇವೇಂದ್ರನನ್ನೇ ಗೆದ್ದು ಅಮೃತ ಕಲಶವನ್ನ ತಂದನೋ ಆ ರೀತಿಯಾಗಲಿ ಜಗತೀನಾಥುಲನ್ ಅಂತಂದ್ರೆ ಭೂವರರು, ಅಂದರೆ ರಾಜರನ್ನೆಲ್ಲ ಸೇರಿಸ್ಬಿಟ್ಟಿರ್ತಾನೆ. ರುಕ್ಮಿಣಿಯ ಅಣ್ಣನಾದ ರುಕ್ಮಿಣಿಯ ಅಣ್ಣ ರುಕ್ಮಿ ಎಷ್ಟೊಂದು ಜನ ಎಲ್ಲರನ್ನು ಕರೆಸ್ಬಿಟ್ಟಿರ್ತಾನೆ ತನ್ನ ತಂಗಿನ ವಿವಾಹ ಮಾಡಿಕೊಡೋದಕ್ಕೋಸ್ಕರ ಸ್ವಯಂವರಕ್ಕೆ ಅಂತ. ಆ ಚೈತ್ಯ ಅಂತಂದ್ರೆ ಶಿಶುಪಾಲ ಅವನ ಪಕ್ಷ ವಹಿಸಿದ್ದಂತಹ ಸಾಳ್ವ ಮೊದಲಾದಂತಹ ರಾಜರು ಎಲ್ಲರನ್ನೂ ಭದ್ರಗುಂಡೈ ಜಕ್ರಿ ವರಿಂಚಿ, ಎಲ್ಲರನ್ನೂ ಈ ಕೃಷ್ಣ ಅವ್ರನ್ನೆಲ್ಲ ಸೋಲಿಸಿ ತಾನು ಗೆದ್ದು ವರಿಂಚ ಭೀಷ್ಮಕ ಸುತನ್ ರಾಜೀವಗಂಧಿನ್ ರಮಾ ಭಗವತ್ಯಂಶ ಭವನ್. ಆಗ ಚಕ್ರಾಯುಧನಾದಂಥ ಶ್ರೀಕೃಷ್ಣ ಆ ಭೀಷ್ಮಕ ಮಹಾರಾಜ ಕುಮಾರಿಯಾದಂಥ ರುಕ್ಮಿಣಿಯನ್ನ ವಿವಾಹವಾಡಿದ. ಆ ರುಕ್ಮಿಣಿ ದೇವಿ ಹೇಗಿತ್ಲಪ್ಪ ಅಂದ್ರೆ ರಾಜೀವಗಂಧಿನ್, ಕಮಲದಂತೆ ಒಳ್ಳೆಯ ದೇಹ ಪರಿಮಳ, ಸುವಾಸಿನಿ. ಅವಳು ಸುವಾಸಿನಿಯಾಗಿದೆ, ಉತ್ತಮವಾದ ಪದ್ಮದಂತಹ ದೇಹ ಪರಿಮಳವನ್ನು ಹೊಂದಿದ್ದಳು. ಲಕ್ಷ್ಮೀದೇವಿಯ ಅಂಶದಿಂದ ಭಗವತ್ಯಂಶ ಭವನ್, ರಮಾ ಭಗವತ್ಯಂಶ ಭವನ್, ರಮಾ ಭಗವತೀ ದೇವಿ ಅಂದರೆ ಲಕ್ಷ್ಮೀದೇವಿ ಅಂಶದಿಂದ ಜನಿಸಿದ್ದವಳು. ಮಹಾಗುಣಮಣಿ, ಉತ್ತಮವಾದ ಗುಣಗಳಿಂದ ಕೂಡಿದ್ದವಳು. ಬಾಲಾಮಣಿನ್ ರುಕ್ಮಿಣಿನ್, ಕನ್ಯೆಯರಲ್ಲಿ
ಶ್ರೇಷ್ಠಳಾದಂತಹ ರುಕ್ಮಿಣೀ ದೇವಿಯನ್ನ ಶ್ರೀಕೃಷ್ಣ ವರಿಸಿದ. ಶ್ರೀಕೃಷ್ಣ ಯಾರು? ವಿಷ್ಣುವಿನ ಅಂಶ. ರುಕ್ಮಿಣಿ ಯಾರು? ಲಕ್ಷ್ಮೀದೇವಿಯ ಅಂಶ. ರಾಘವತ್ವೇ ಭವೇತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅನ್ಯೇಷು ಚ ಅವತಾರೇಷು ವಿಷ್ಣೋರೇಷ ಅನಪಾಯಿನಿ ಅಂತ ಲಕ್ಷ್ಮೀದೇವಿಯನ್ನ ಕುರಿತಾಗಿ ಹೇಳ್ತಕ್ಕಂಥದ್ದು. ಅಂದರೆ ವಿಷ್ಣುವನ್ನ ಕ್ಷಣಕಾಲ ಕೂಡ ಅವಳು ಅಗಲಿ ಇರಲ್ಲ. ಅವನ ವಕ್ಷಸ್ಥಳದಲ್ಲೇ ಆಕೆಯ ವಾಸ. ಅವಳು ವಿಷ್ಣು ರಾಘವನಾಗಿ ಅವತಾರ ಎತ್ತಿದ್ರೆ ಅವಳು ಸೀತೆ ಆಗ್ತಾಳೆ, ಕೃಷ್ಣನಾಗಿ ಅವತಾರ ಎತ್ತಿದ್ರೆ ರುಕ್ಮಿಣಿ ಆಗ್ತಾಳೆ. ಈ ರೀತಿಯಾಗಿ ಅನ್ಯೇಷು ಚ ಅವತಾರೇಶು, ಎಲ್ಲ ಅವತಾರಗಳಲ್ಲೂ ಕೂಡ ವಿಷ್ಣುವನ್ನ ಅನಪಾಯಿನಿಯಾಗಿ ಅಂತಂದ್ರೆ ಅವನನ್ನ ಬಿಟ್ಟು ಅಗಲದೆ ದೇವಿ ಅವತಾರವನ್ನ ತಾನೂ ಕೂಡ ಎತ್ತುತ್ತಾ ಇರ್ತಾಳೆ. ಅನಿನ రాజిట్లనియే మున్ను రాక్షస వివాహంబున స్వయంవరంబునకు వచ్చి హరి రుక్మిణిం గోనిపోయెనని పలికితివి, కృష్ణుండొక్కరుండెవ్విధంబున సాళ్వాదుల జయించి తన పురంబును కుంజనియే ಅದಿನುಂಗಾಕ. ಶುಕಯೋಗೀಂದ್ರರು ಸಂಕ್ಷೇಪವಾಗಿ ಹೇಳಿದ್ರು ಕೃಷ್ಣ ರುಕ್ಮಿಣಿಯನ್ನ ಮದುವೆ ಆದ ಅಂತ. ಆದರೆ ಭಕ್ತರಿಗೆ ಭಗವದ್ಲೀಲೆಗಳನ್ನ ಎಷ್ಟು ಕೇಳಿದ್ರೂ ತೃಪ್ತಿಯಾಗಲ್ಲ, ಶ್ರವಣಾನಂದಕರ. ಅದರಿಂದ ಪರೀಕ್ಷಿತ್ ಮಹಾರಾಜ ಮತ್ತೆ ಕೇಳಿದ. ರಾಜು ಇಟ್ಲನಿಯೇ, ಪರೀಕ್ಷಿತ್ ಮಹಾರಾಜ ಹೇಳ್ದ, ಮುನೀಂದ್ರ ನೀನು ಮುಂದೆ ಹೇಳಿದೆ ಕೃಷ್ಣ ಸ್ವಯಂವರಕ್ಕೆ ಬಂದುಬಿಟ್ಟು ರುಕ್ಮಿಣಿ ಸ್ವಯಂವರಕ್ಕೆ ಬಂದು ರಾಕ್ಷಸದ ವಿವಾಹದ ರೀತಿಯಲ್ಲಿ, ರಾಕ್ಷಸ ವಿವಾಹ ಪದ್ಧತಿಯನ್ನ ಅನುಸರಿಸಿ, ಅಂದರೆ ಎತ್ಕೊಂಡು ಹೋಗ್ಬಿಡೋದು ಹುಡುಗಿನ, ಆ ರೀತಿ ರುಕ್ಮಿಣಿನ ಹೊತ್ಕೊಂಡು ಹೋದ ಅಂತ ಹೇಳಿದ್ರಿ. ಕೃಷ್ಣ ಒಬ್ಬನೇ ಯಾವ ವಿಧದಲ್ಲಿ ಆ ಸಾಳ್ವರಾಜ ಮುಂತಾದವರನ್ನ, ಶಿಶುಪಾಲನ್ನ ಎಲ್ಲರನ್ನೂ ಜಯಿಸಿ ತನ್ನ ಪುರಕ್ಕೆ ರುಕ್ಮಿಣಿ ದೇವಿನ ಕರೆದುಕೊಂಡು ಹೋದ. ಅದಿಯೂಗಾಕ కళ్యాణాత్మకమైన విష్ణు కథలాకర్ణించుచున్ ముక్త వైకల్యుండెవ్వండు తృప్తుండవు నవివినంగా గ్రొత్తలౌచుండు సాకల్యం వేర్పడ భూసురోత్తమ ఎరుంగం బల్కవే రుక్మిణి కళ్యాణంబు వినంగ నాకు మదిలో కౌతూహలం ಬಯ್ಯಡಿನ್. ಕಲ್ಯಾಣಾತ್ಮಕವಾದಂತಹ ಭಗವಂತನ ಕಲ್ಯಾಣ ಘಟ್ಟ ಕೇಳಿದಷ್ಟು ಆನಂದ, ಭಕ್ತರಿಗೆ ಕಿವಿಗಳಿಗೆ ಅಮೃತ ಧಾರೆಯಂತೆ ಇರತಕ್ಕಂಥದ್ದು. ಅದು ಎಂತಹದ್ದಪ್ಪ ಅಂದ್ರೆ ಕಲ್ಯಾಣಾತ್ಮಕమైన ವಿಷ್ಣು ಕಥಲ ಆಕರ್ಣಿಂಚುಚುನ್, ಆ ಶುಭದಾಯಕಗಳಾದಂಥ ಶುಭ ಫಲಪ್ರದಗಳಾದಂಥ ಶ್ರೀಹರಿ ಕಥೆಗಳನ್ನು ಕೇಳಿದ್ರೆ ಸಾಕು, ಮುಕ್ತ ವೈಕಲ್ಯುಂಡೆವ್ವಂಡು ತೃಪ್ತುಂಡವು, ಮನೋವಿಕಾರಗಳೇ ಇಲ್ಲದೆ, ಅಂದರೆ ಇಹದ ಭೋಗಭಾಗ್ಯಗಳೆಡೆಗೆ ಆಸೆ ಇಲ್ಲದೆ ಇರತಕ್ಕಂಥವರು ಭಗವತ್ಕಥೆಗಳ ಕೇಳಕ್ಕೆ ಕೂತ್ಕೊಂಡ್ರೆ ಅವರಿಗೆ ಎಷ್ಟು ಕೇಳಿದ್ರು ಇನ್ನೂ ಹೊಸ ಹೊಸದು ಅನಿಸುತ್ತೆ, ತೃಪ್ತಿಯಾಗಿ ಕೇಳ್ತಾನೆ ಇರ್ತಾರೆ. ಮತ್ತೆ ಈ ಲೋಕರು ವಿಷ್ಣು ಕಥೆಗಳನ್ನು ಆಲಿಸಿದ್ರೆ ಅವರ ಮನೋವೈಕಲ್ಯ ಕೂಡ ಹೊರಟು ಹೋಗುತ್ತೆ ಅಂತಕ್ಕಂಥ ಎರಡೂ ಅರ್ಥ ಕೂಡ ನಾವು ಮಾಡ್ಕೋಬೋದು. ಮುಕ್ತ ವೈಕಲ್ಯುಂಡೆವ್ವಡು ತೃಪ್ತುಂಡವನು, ಯಾರಿಗೆ ತೃಪ್ತಿ ಆಗುತ್ತೆ ಕೇಳ್ತಾ ಇದ್ರೆ ಹರಿಕಥೆಗಳನ್ನ, ಕೇಳ್ತಾ ಕೇಳ್ತಾ ಇನ್ನೂ ಕೇಳ್ತಾನೇ ಇರೋಣ ಅನ್ನಿಸ್ತಾ ಇರುತ್ತೆ. ವಿನಂಗ ಕ್ರೊತ್ತಲೌಚುಂಡು ಸಾಕಲ್ಯಂ ಬೇರ್ಪಡ ಭೂಸುರೋತ್ತಮ, ವಿಷ್ಣು ಕಥೆಗಳು ಎಷ್ಟು ಸರ್ತಿ ಕೇಳಿದ್ರು ಪರವಾಗಿಲ್ಲ, ಮತ್ತೆ ಮತ್ತೆ ಕೇಳಿದಾಗ ಇನ್ನೊಂದೊಂದು ಅಂಶ ಗೋಚರವಾಗುತ್ತೆ, ಯಾವುದೋ ತತ್ವ ಅರ್ಥ ಆಗುತ್ತೆ, ಏನೋ ಆನಂದ ಉಂಟಾಗುತ್ತೆ, ಅಂತೂ ಹೊಸದಾಗೇ ಇರುತ್ತೆ, ನವನವೀನವಾಗೇ ಇರುತ್ತೆ ಅದು ಎಷ್ಟು ಸರ್ತಿ ಕೇಳಿದ್ರು ಭೂಸುರೋತ್ತಮ. ಆದ್ದರಿಂದ ಎರುಂಗಂಬಲ್ಕವೇ ರುಕ್ಮಿಣಿ ಕಲ್ಯಾಣಂಬು ವಿನಂಗ ನಾಕು ಮದಿಲೋ ಕೌತೂಹಲಂ ಬಯ್ಯಡಿನ್. ಆದ್ದರಿಂದ ಹೇ ಮಹರ್ಷಿ, ನನಗೆ ರುಕ್ಮಿಣಿ ಕಲ್ಯಾಣ ಘಟ್ಟವನ್ನು ವಿವರವಾಗಿ ವಿವರಿಸಿ ದಯವಿಟ್ಟು ಕೇಳಿಸಿ. ಕೇಳಬೇಕು ಅನ್ನತಕ್ಕಂಥ ಕುತೂಹಲ ಮನಸ್ಸಿನಲ್ಲಿ ವಿಪರೀತವಾಗ್ತಾ ಇದೆ, ನಾನು ಉತ್ಕಂಠಿತನಾಗಿದ್ದೇನೆ, ಕೇಳಬೇಕು ರುಕ್ಮಿಣಿ ಕಲ್ಯಾಣ ಘಟ್ಟವನ್ನು ದಯಮಾಡಿ ಹೇಳಿ. ಪರೀಕ್ಷಿತ್ ಮಹಾರಾಜ ಶುಕ ಮಹರ್ಷಿಗಳನ್ನ ಕೇಳ್ತಾ ಇದ್ದಾನೆ.
భూషణములు సెవులకు బుధ తోషణములనేక జన్మ దురితౌఘు వినిశోషణములు మంగళతర ఘోషణములు గరుడ గమను ಗುಣಭಾಷಣಮುಲ್. ಹೇಗಿರುತ್ತಪ್ಪ ಹರಿಕತೆ? ಕಾನಕಾನ ರುಚಿರ ಹರಿಮೂರ್ತಿಯನ್ನ, ಕೃಷ್ಣಮೂರ್ತಿಯನ್ನ ನೋಡ್ತಾ 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 ಇದ್ರೆ ಭಕ್ತರಿಗೆ ತೃಪ್ತಿನೇ ಆಗಲ್ಲ. ಕಾಣ್ತಾ ಕಾಣ್ತಾ ಇನ್ನ ನೋಡ್ತಾ ನೋಡ್ತಾ ಇನ್ನ ರುಚಿ ಅನಿಸುತ್ತೆ, ಇನ್ನ ನೋಡ್ಬೇಕು ಅನ್ಸುತ್ತೆ. ಅದೇ ರೀತಿ ಹರಿನಾಮ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ, ವಿಠಲನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರೋ ಅಂತ ಹೇಳ್ದ ಹಾಗೆ, ಹರಿದಾಸರು ಹೇಳ್ದಾಗೆ ರಾಮನಾಮ ಕೃಷ್ಣನಾಮ ನುಡಿತಾ ಇದ್ರೆ ಅದು ಪಾಯಸಕ್ಕಿಂತ ಹೆಚ್ಚು ರುಚಿ, ಬೇರೆಲ್ಲವನ್ನು ಮರೆಸುತ್ತೆ. ಅದೇ ರೀತಿ ಶ್ರವಣ ಭಕ್ತಿಯಲ್ಲಿ ಆ ಗರುಡ ವಾಹನನಾದಂಥ ಗರುಡಗಮನು ಗುಣಭಾಷಣಮುಲ್, ಆ ಗರುಡ ವಾಹನನಾದಂಥ ಶ್ರೀಹರಿಯ ಗುಣಕಥೆಗಳನ್ನು ವರ್ಣಿಸ್ತಕ್ಕಂಥ ಸಂಭಾಷಣೆಗಳು ನೀವು ಹೇಳ್ತಾ ಇದ್ರೆ ಕೇಳಿದಷ್ಟಕ್ಕೂ ಇನ್ನೂ ಕೇಳಬೇಕು ಅನಿಸುತ್ತೆ. ಭೂಷಣಮುಲು ಸೆವುಲಕು, ಅವು ಕಿವಿಗಳಿಗೆ ಆಭರಣಗಳು, ಕರ್ಣಾಭರಣಗಳು. ಈ ಗರುಡ ವಾಹನನ ಗುಣಗಳ ಗಡಣವನ್ನು ಕೇಳತಕ್ಕಂಥದ್ದು ಕಿವಿಗಳಿಗೆ ಆಭರಣಗಳು. ಬುಧ ತೋಷಣಮುಲು, ಪಂಡಿತರಿಗೆ ಆನಂದವನ್ನು ಉಂಟು ಮಾಡತಕ್ಕಂಥದ್ದು. ಅನೇಕ ಜನ್ಮ ದುರಿತೌಘು ವಿನಿಶೋಷಣಮುಲು, ಎಷ್ಟೋ ಜನ್ಮಗಳಿಂದ ಕೂಡಿಟ್ಟುಕೊಂಡಿರ್ತಕ್ಕಂತಹ ಪಾಪದ ರಾಶಿ ಇರುತ್ತಲ್ಲ, ಅದನ್ನೆಲ್ಲ ವಿನಿಶೋಷಣಮುಲು, ಅವುಗಳನ್ನೆಲ್ಲ ನಿಶೇಷವಾಗಿ ಮಾಡಿಬಿಡುತ್ತವೆ. ಆ ಭಗವತ್ ಕಥೆ ಕೇಳ್ತಾ 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 ನಮ್ಮ ಪಾಪಗಳೆಲ್ಲ ದಗ್ಧವಾಗಿ ಹೋಗಿ ಪುನೀತರಾಗ್ತೀವಿ. ಮಂಗಳತರ ಘೋಷಣಮುಲು, ಆ ಒಂದೊಂದು ಕೂಡ ಮಂಗಳಪ್ರದವಾದಂಥ, ಕಿವಿಗೆ ಇಂಪು ಹೃದಯಕ್ಕೆ ತಂಪು ಕೊಡ್ತಕ್ಕಂತಹ ಭಾಷಣಗಳು. ಎಷ್ಟು ಆನಂದವಾಗಿರುತ್ತೆ ಹರಿಕತೆ ಕೇಳಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಪೋತನಾಮಾತ್ಯರು. ಅಡಿ ರಾಜಡಿಗಿನ ಶುಕುಂಡಿಟ್ಲನಿಯೇ, ರಾಜ ಕೇಳ್ದ, ಅವನು ಭಕ್ತಿಯಿಂದ ಕೇಳ್ತಾ ಇದ್ದಾನೆ, ಇನ್ನೂ ಹೇಳಿ ಮತ್ತು ಹೇಳಿ, ನನ್ನ ಹೃದಯ ಕುತೂಹಲದಿಂದ ತುಂಬಿದೆ ಭಗವತ್ ಕಥೆಗಳನ್ನು ಕೇಳಲಿಕ್ಕೆ ಅಂತ. ಶುಕ ಮಹರ್ಷಿಗಳು, ಅವರಿಗೆ ಮೊದಲೇ ಆನಂದ. ಸಾಮಾನ್ಯವಾಗಿ ಗಿಣಿಗೆ ಕಚ್ಚಿರೋ ಹಣ್ಣಿಗೆ ಎಲ್ಲರೂ ಆಸೆ ಪಡ್ತಾರೆ. ನಾವು ಚಿಕ್ಕನ್ನಲ್ಲೆಲ್ಲ ಎಲ್ಲನ ಈ ಸೀಬೆ ಹಣ್ಣಿನ ಮರ ಇದ್ರೆ ಹೋಗಿ ಗಿಣಿ ಕಚ್ಚಿರೋ ಹಣ್ಣೆಲ್ಲಿದೆಯೋ ಅದನ್ನು ಹುಡುಕಿ ತಿಂತಾ ಇದ್ವಿ. ಆ ರೀತಿ ಈ ಶುಕ ಮಹರ್ಷಿಗಳು ರಸಭರಿತವಾದಂಥ ಭಾಗವತ ಕಥಾ ರಸ ಅನ್ನತಕ್ಕಂಥ ಒಂದು ಶ್ರೇಷ್ಠವಾದಂಥ ಫಲವನ್ನು ತಾವು ಆಸ್ವಾದಿಸಿ ನಂತರ ಅವ್ರು ಹೇಳಿದ್ರೆ ಇನ್ನು ಅದಕ್ಕಿನ್ನ ಆನಂದ ಉಂಟೆ. ಮತ್ತು ಶುಕ ಮಹರ್ಷಿಗಳು ಬೇಕಾಗಿರ್ತಕ್ಕಂಥದ್ದು ಅಂತ ಭಗವತ್ ಕಥಾ ರಸಾಮೃತದಿಂದ ತುಂಬಿರತಕ್ಕಂಥ ಫಲವೇ. ಕೇಳಿದ ತಕ್ಷಣ ಶುಕ ಮಹರ್ಷಿಗಳು ಹೀಗೆ ಹೇಳ್ತಾ ಇದ್ದಾರೆ. ವಿನುಮು ವಿದರ್ಭ ದೇಶಮುನ ವೀರುಂಡು ಕುಂಡಿನ ಭರ್ತ ಭೀಷ್ಮಕುಂಡನು ನೊಕ ದೊಡ್ಡ ರಾಜಗಲಡು ಆತನಿಕೆ ಉರು ಪುತ್ರುಲಗ್ರಜುಂಡನಯುಂಡು ರುಕ್ಮಿಣಾಂಬರಂಗು ನಂದರ ಕುನ್ಗಡಗೊಟ್ಟು ಚೆಲ್ಲೆಲ್ಲೆ ಮನುಜವರೇಣ್ಯ ಪುಟ್ಟನೊಕ ಮಾನಿನಿ ರುಕ್ಮಿಣಿನಾಂ ಪ್ರಸಿದ್ಧಯೈ. ಹೇ ರಾಜ ಕೇಳು, ವಿನುಮು ಆಕರ್ಣಿಸು. ವಿದರ್ಭ ದೇಶమున ವೀರುಂಡು ಕುಂಡಿನ ಭರ್ತ ಭೀಷ್ಮಕುಂಡೊಕ ದೊಡ್ಡ ರಾಜಗಲಡು. ವಿದರ್ಭ ದೇಶದಲ್ಲಿ ಕುಂಡಿನಿ ನಗರ ಅಂತ ಇದೆಯಪ್ಪ, ಅಲ್ಲಿ ಭೀಷ್ಮಕ ಅನ್ನತಕ್ಕಂಥ ಒಬ್ಬ ದೊಡ್ಡ ರಾಜ ಪ್ರಭು. ಅವನು ವೀರ. ಆತನಿಗೆ ಎವರು ಪುತ್ರರು, ಅವನಿಗೆ 5 ಜನ ಕುಮಾರರು. ಅಗ್ರಜುಂಡ ಅನಯುಂಡು, ದೊಡ್ಡವನಾದಂಥ ರುಕ್ಮಿ ಅನಯ, ನಯವಿಲ್ಲ ಅಂದರೆ ನೀತಿ ಇಲ್ಲ ಅವನ ಹತ್ರ, ಒಳ್ಳೆಯದಾದಂಥ ನೀತಿ ನಡವಳಿಕೆ ಏನೂ ಇಲ್ಲ, ಅವನು ಸ್ವಲ್ಪ ದುಷ್ಟ. ನಂದರಕುನ್ ಗಡಗೊಟ್ಟು ಚೆಲ್ಲೆಲ್ಲೈ ಮನುಜವರೇಣ್ಯ ಪುಟ್ಟನೊಕ ಮಾನಿನಿ ರುಕ್ಮಿಣಿನಾಂ ಪ್ರಸಿದ್ಧಯೈ. ಆ ಭೀಷ್ಮಕ ಮಹಾರಾಜನಿಗೆ 5 ಜನ ಗಂಡು ಮಕ್ಕಳು, ಕಡೆಯಲ್ಲಿ ರುಕ್ಮಿಣಿ ಎನ್ನತಕ್ಕಂಥ ಹೆಸರಿನಿಂದ ಪ್ರಸಿದ್ಧಿಯಾದಂಥ ಒಬ್ಬಳು ಮಾನಿನಿ, ಗುಣಪೂರ್ಣಳಾದಂಥ ಸುಕುಮಾರಿ ರುಕ್ಮಿಣಿ ಎನ್ನತಕ್ಕಂಥದ್ದು ಅವಳ ನಾಮ. ಬಾಲೇಂದು ರೇಖ ದೋಚಿನ ಲಾಲಿತಯಗು ನ ಪರದಿಕ್ಕು
దిక్కునలా అపర దిక్కులాగున ధరణీ పాలునిగేహము మెరెసెను బాలిక జన్మించి ఎదుగ భాసురమగుచున్. ಬಾಲೇಂದುರೇಕ ದೋಚಿನ ಲಾಲಿತೆಯಗೂ ಅಪರದಿಕ್ಕುಲಾಗುನ. ಅಪರದಿಕ್ಕು ಅಂದರೆ ಪೂರ್ವ ದಿಕ್ಕು, ಅದಕ್ಕೆ ಅಪರವಾದದ್ದು ಅಂದರೆ ಪಶ್ಚಿಮ ದಿಕ್ಕು. ಸಂಜೆ ಆದರೆ ಪಶ್ಚಿಮ ದಿಕ್ಕನ್ನು ಲಾಲಿಸುವುದಕ್ಕೆ ಅಂದರೆ ಅದನ್ನು ಪ್ರಕಾಶಮಾನವಾಗಿ ಮಾಡಲಿಕ್ಕೆ ಪಶ್ಚಿಮದಲ್ಲಿ ಚಂದ್ರನ ಉದಯವಾಗುತ್ತೆ. ಹೇಗೆ ಬಾಲೇಂದು ರೇಖೆ ಅಲ್ಲಿ ಗೋಚರವಾದ ತಕ್ಷಣ ಆ ಪಶ್ಚಿಮ ದಿಕ್ಕಿಗೆಲ್ಲ ಒಂದು ಶೋಭೆ ಬರುತ್ತೋ, ಆ ರೀತಿಯಾಗಿ ಆ ಧರಣೀಪಾಲನಾದಂಥ ಭೀಷ್ಮಕ ಮಹಾರಾಜನ ಮಂದಿರ ದೇದೀಪ್ಯಮಾನವಾಗಿ ಬೆಳಗ್ತಾ ಇದೆ. ಯಾಕಪ್ಪ ಅಂತಂತಂದರೆ ಆ ಬಾಲಿಕ ಜನ್ಮಿಂಚಿ, ಆ ರುಕ್ಮಿಣೀ ದೇವಿ ಆ ಭೀಷ್ಮಕ ಮಹಾರಾಜನ ಮಂದಿರದಲ್ಲಿ ಜನಿಸಿದ ತಕ್ಷಣ ಅವನ ಮಂದಿರಕ್ಕೆ ಅಪೂರ್ವವಾದಂತಹ ಕಳೆ ಬಂತು. ಯಾಕೆ? ಆ ಗಂಡು ಮಕ್ಕಳಿಂದ ಏನು ಪ್ರಕಾಶ ಇಲ್ಲ, ಅವರೆಲ್ಲ ನೀತಿ ಇಲ್ಲದೆ ಇರತಕ್ಕಂಥವ್ರು, ಅನಯುಡು ಅಂತ ಹೇಳಿದ್ದಾರೆ. ಆದ್ದರಿಂದ ಈ ರುಕ್ಮಿಣೀ ದೇವಿ ಹುಟ್ಟಿದ ತಕ್ಷಣ ಅದು ಚಂದ್ರೋದಯವಾದರೆ ಪಶ್ಚಿಮ ದಿಕ್ಕು ಹೇಗೆ ಬೆಳಗುತ್ತೋ ಆ ರೀತಿಯಾಗಿ ದೇದೀಪ್ಯಮಾನವಾಗಿ ಬೆಳಗ್ತಾ ಇತ್ತು. ರಾಜಕುಮಾರಿಯಾದಂತಹ ರುಕ್ಮಿಣೀ ದೇವಿಯ ಬಾಲ್ಯ ಹೇಗಿತ್ತು ಅನ್ನತಕ್ಕಂಥದ್ದನ್ನು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ಮುಂದೆ ಮರಿಯು ದಿನ ದಿನ ಪ್ರವರ್ಧಮಾನಯೇ పేర్వేర బొమ్మల పెండ్లిండ్లు చేయుచున బలలతోడ బియ్యంబులందు గుజ్జన గూళ్లను గొమరొప్ప వండించి చెలులకు బెట్టింజు చెలువు మెరసి రమణీయ మందిరారామదేశంబులం బువ్వు దీగెలకు బ్రోది పెట్టు సదమల మణిమయ సౌధ భాగంబుల లీలతో భర్మడోలికలనూగు బాలికలతోడ జలరేగి బంతులాడు శారికాకీర పంక్తికింజదువు సెప్పు బర్హి సంగంబులకు మురిపములు గరుపు మదమరాళంబులకు జూపు ಮಂದಗತುಲು. ಎಷ್ಟು ಸುಂದರವಾದ ಬಾಲ್ಯ! ಹಿಂದೆಲ್ಲ ಹೆಣ್ಮಕ್ಳು ಹಾಗೆ, ಮುಂದೆ ಅವರು ಗೃಹಿಣಿಯರಾದ ನಂತರ ತಮ್ಮ ಭಾಗದ ಕರ್ತವ್ಯಗಳೇನೇನಿರ್ತಾ ಇತ್ತು, ಅಡುಗೆ ಮಾಡ್ತಕ್ಕಂಥದ್ದು, ಬಂದವ್ರನ್ನ ಆಧರಿಸಿ ಬಡಿಸ್ತಕ್ಕಂಥದ್ದು, ಎಲ್ಲ ಒಪ್ಪವರ್ಣದಿಂದ ಎತ್ತಿಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ಮಕ್ಕಳನ್ನ ಲಾಲಿಸೋದು, ಇದೆಲ್ಲ ಮಿನಿಯೇಚರ್ ಅಂತಾರಲ್ಲ ಆ ಥರ. ತಾಯಿ ಹೇಗೆ ಮಾಡ್ತಾಳ ಮನೆಯಲ್ಲಿ ಮನೆ ವಾರ್ತೆ, ಅದೇ ರೀತಿಯಾದ ಆಟಗಳೇ ಆಡ್ತಾಯಿದ್ರು ಹೆಣ್ಮಕ್ಳು ಆನಂದವಾಗಿ. ಪೇರ್ವೇರ ಬೊಮ್ಮಲ ಪೆಂಡ್ಲಿಂಡ್ಲು ಸೇಯಿಚು. ಪೇರ್ವೇರ ಅಂದರೆ ಬೊಂಬೆಗಳಿಗೆ ಹೆಸರಿಟ್ಕೊಂಡಿರ್ತಾಯಿದ್ರು. ನಾವು ಇಡ್ತಾಯಿದ್ವಿ, ಇದು ರಾಮ, ಇದು ಸೀತೆ ಅಂತೆಲ್ಲ ಬೊಂಬೆಗಳಿಗೆ ಹೆಸರಿಟ್ಕೊಂಡು ಆಟ ಆಡ್ತಾಯಿದ್ವಿ. ಪೇರ್ವೇರ ಬೊಮ್ಮಲ ಪೆಂಡ್ಲಿಂಡ್ಲು ಸೇಯುಚುನ್ ಅಬಲಲತೋಡ ವಿಯ್ಯಂಬುಲಂದು. ಜೊತೆಯಲ್ಲಿ ಇನ್ನು ಬೇರೆ ಬಾಲಕಿಯರು, ಅಬಲಲು ಅಂದರೆ ಪುಟ್ಟ ಪುಟ್ಟ ಬಾಲಕಿಯರು, ಅವಳ ಜೊತೆ ಆಡ್ತಕ್ಕಂಥವರು ಇದ್ದರು. ಆ ಬೊಂಬೆಗಳಿಗೆಲ್ಲ ಹೆಸರಿಟ್ಟು ಅವಕ್ಕೆ ಮದುವೆಗಳನ್ನು ಮಾಡ್ತಾಯಿದ್ರು. ಮಾಡ್ತಾ ಮಾಡ್ತಾ ಬೀಗರು, ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಎರಡು ಗುಂಪು ಮಾಡ್ಕೊಳ್ಳೋದು ಮಕ್ಕಳು. ಗುಜ್ಜನ ಗೂಳ್ಳನು ಗೊಮರುಪ್ಪ ವಂಡಿಂಚು ಚೆಲುಲುಕು ಬೆಟ್ಟಿಂಚು ಜೆಲುವು ಮೆರೆಸಿ. ಏನು ಮುದ್ದಾಗಿರುತ್ತೋ ಅವರ ಆಟಗಳು. ಪುಟ್ಟ ಪುಟ್ಟ ಪಾತ್ರೆಗಳಿಟ್ಕೊಳ್ಳೋದು, ಏನೋ ಒಂದು ಅಲ್ಲಲ್ಲಿ ಬಿಟ್ಟಿರ್ತಕ್ಕಂಥ ಎಲೆಗಳೇ ಕಿತ್ಕೊಂಡ್ಬಂದು ಅದೇ ಬಾಳೆ ಎಲೆಗಳು ಹಾಸೋದು, ಅದ್ರ ಮೇಲಕ್ಕೆ ಏನೋ ಒಂದು ಬಡಿಸಿದ್ರೆ ಒಂದು ಆಟ. ಅಕ್ಕಿ ಬೇಳೆ ಎಲ್ಲ ಪುಟ್ಟ ಪುಟ್ಟ ಪಾತ್ರೆಗಳಲ್ಲಿ ಇಟ್ಕೊಂಡು, ಗುಜ್ಜಿನ ಗೂಳು ಅಂದರೆ ಮಕ್ಕಳು ಆಟ ಸಾಮಾನಿಗೋಸ್ಕರ ಪುಟ್ಟ ಪುಟ್ಟ ಅಡುಗೆ ಪಾತ್ರೆಗಳು, ಪುಟ್ಟ ಬಿಂದಿಗೆ, ಒಂದು ಪುಟಾಣಿ ಸೌಟು ಇಂಥವೆಲ್ಲ ಇಟ್ಕೊಂಡು ಹೆಣ್ಮಕ್ಳು ಆಡ್ತಾರೆ. ಆ ರೀತಿಯಾಗಿ ಇಟ್ಕೊಂಡು ಗುಜ್ಜಿನ ಗೂಳು ಅಂದರೆ ಅವ್ರು ಮಾಡಿರೋದು. ಅವ್ರು ಏನು ಬೇಯಿಸ್ತಾರೆ, ಬೇಯಿಸಲ್ಲ, ಅಕ್ಕಿನೋ ಬೇಳೆನೋ ಅಥವಾ ಅಮ್ಮನ ಕೇಳಿ ತಂದಿರೋ ಕಡಲೆ ಪಪ್ಪು ಬೆಲ್ಲನೋ ಏನೋ ಒಂದು ಆ ಪಾತ್ರೆಗಳಲ್ಲಿ ತುಂಬಿ ಅವ್ರಿಗೆ ಅದು ಮಹಾ ಅಡುಗೆ ಮಾಡ್ದಂಗೆ, ಔತಣದ ಅಡುಗೆ ಮಾಡಿಬಿಟ್ಟಿದ್ದೀವಿ ಅನ್ನೋಷ್ಟು ಭಾವನೆ ಇರುತ್ತೆ. ಅಷ್ಟು ಅಭಿಮಾನವಾಗಿ ಬಡಿಸ್ತಾರೆ. ಆ ರೀತಿ ರುಕ್ಮಿಣೀ ದೇವಿ ಕೂಡ ಬೊಂಬೆಗಳಿಗೆ ಹೆಸರಿಟ್ಟು ಅವುಗಳಿಗೆ ಮದುವೆ ಮಾಡಿ ಬೀಗರಿಗೆ ಬಡಿಸ್ಬೇಕಲ್ಲ, ಅವ್ರಿಗೆಲ್ಲ ಗುಜ್ಜನ ಗೂಳ್ಳನು ಗೊಮರಪ್ಪ ವಂಡಿಂಚು ಚೆಲುಲುಕು ಬೆಟ್ಟಿಂಚು ಜೆಲುವು ಮೆರೆಸಿ. ಎಷ್ಟು ಮುದ್ದು ಮುದ್ದಾಗಿ ಆ ಬಟ್ಲುಗಳಲ್ಲಿ ಏನೋ ಒಂದು ತಿಂಡಿಗಳು ತಂದು ಬೀಗರ ಔತಣ ಮಾಡ್ತಾಯಿದ್ಲು.
ಬೊಂಬೆಗಳಿಗೆ ಹೆಸರಿಟ್ಟು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಅಂತ ಅವರಲ್ಲೇ ಗುಂಪು ಮಾಡಿಕೊಂಡು ಬೀಗರಿಗೆಲ್ಲ ಔತಣ ಮಾಡೋದು ಬಡಿಸೋದು ಎಲ್ಲ ಮಾಡಿ ಮುದ್ದು ಮುದ್ದಾಗಿ ಆಟ ಆಡ್ತಾ ಇದ್ಲು. ರಮಣೀಯ ಮಂದಿರಾರಾಮ ದೇಶಂಬುಲ ಬುವುದೀಗೆಲು ಕುಂಬ್ರೋದಿ ಬೆಟ್ಟು. ಆ ರಾಜಭವನದಲ್ಲಿ ವಿಸ್ತಾರವಾದ ಹೂದೋಟಗಳಿರ್ತಾ ಇತ್ತು. ಅಲ್ಲಿ ಹೂ ಬಿಡ್ತಕ್ಕಂಥ ಬಳ್ಳಿಗಳನ್ನು ಕಂಡ್ರೆ ಇವಳಿಗೆ ಪ್ರೇಮ. ಪೂಜೆಗೆ ಒದಗುತ್ತಲ್ಲ ಹೂವು, ಅದಕ್ಕೆ ಹೆಣ್ಮಕ್ಳಿಗೆ ಸಹಜವಾಗೇ ಹೂವುಗಳನ್ನು ಕಂಡ್ರೆ ತುಂಬ ಆಸೆ. ರಾಜಕುಮಾರಿ ಆರಾಮದಲ್ಲಿ ಅಂತಂದ್ರೆ, ಆರಾಮ ಅಂದರೆ ಆ ಒಂದು ಪುಷ್ಪವನದಲ್ಲಿ ತಿರುಗಾಡ್ತಾ ಹೂವು ತೀಗೆಲುಕುನು ಬ್ರೋದಿ ಬೆಟ್ಟು. ಆ ಹೂವಿನ ಬಳ್ಳಿಗಳೆಲ್ಲನ ಪೋಷಣೆ ಮಾಡೋ ಥರ ನೋಡ್ಕೋತಾ ಇದ್ಲು. ಒಂದು ನೀರು ಹಾಕೋದು, ಪಾತಿ ಮಾಡೋದು, ಪಾತಿ ಮಾಡಿಸೋದು. ರಾಜಕುಮಾರಿ ಅಲ್ವೇ, ಪಾತಿ ಮಾಡಿಸಿ ನೀರು ಹಾಕಿ ಅಂತೂ ಅವುಗಳನ್ನೆಲ್ಲ ಮಾತಾಡಿಸಿ ಚೆನ್ನಾಗಿ ಹೂವು ಬಿಡೋ ರೀತಿಯಲ್ಲಿ ಅವುಗಳೊಡನೆ ಒಂದು ಸ್ನೇಹ, ಅವುಗಳನ್ನು ಪೋಷಿಸ್ತಕ್ಕಂಥ ಸ್ವಭಾವ ರುಕ್ಮಿಣಿ ದೇವಿದು. ಸದಮಲ ಮಣಿಮಯ ಸೌಧಭಾಗಂಬುಲ ಲೀಲತೋ ಭರ್ಮ ಡೋಲಿಕಲ ನೂಗು. ರಾಜಸೌಧ ಅಲ್ಲಿ ಇರ್ತಕ್ಕಂಥ ಉಯ್ಯಾಲೆಗಳು ಹೇಗಿರ್ತಾ ಇತ್ತೋ, ಬಂಗಾರದ ಸರಪಣಿಗಳು, ಬಂಗಾರದ ಉಯ್ಯಾಲೆ. ಆ ಉಯ್ಯಾಲೆಗಳಲ್ಲಿ ಕೂತ್ಕೊಂಡು ಭರ್ಮಡೋಲಿಕಲು, ಆ ಬಂಗಾರದ ಉಯ್ಯಾಲೆಗಳಲ್ಲಿ ಕೂತ್ಕೊಂಡು ಆನಂದವಾಗಿ ತೂಕ್ಕೊಳ್ತಾ ಇದ್ಲು. ಬಾಲಿಕಲತೋಡ ಚೆಲರೇಗಿ ಬಂತುಲಾಡು. ಇನ್ನು ಮಿಕ್ಕದ ಗೆಳತಿಯರಿರ್ತಾರಲ್ಲ ಅವರ ಜೊತೆ ಬಂತು ಅಂತಂದ್ರೆ ಚೆಂಡಾಟ ಆಡ್ತಾ ಇದ್ಲು. ಶಾರಿಕಾ ಕೀರ ಪಂಕ್ತಿಗಿನ್ ಜದುವು ಸೆಪ್ಪು. ಅಲ್ಲಿ ಸಾಕಿರ್ತಕ್ಕಂತಹ ಶುಕ ಸಾರಿಕೆಗಳಿಗೆಲ್ಲ ಓದು ಹೇಳ್ಕೊಡ್ತಾ ಇದ್ಲು. ಅಂದರೆ ಅವಳ ನುಡಿ ಅಷ್ಟು ಮೃದು ಮಧುರವಾಗಿರ್ತಾ ಇತ್ತು ಅವಳ ಮಾತುಗಳು. ಆ ಶುಕವಾಣಿ ಅಂತ ಹೇಳ್ತಾರಲ್ಲ, ಆ ಶುಕವಾಣಿ ಅಷ್ಟು ಮಧುರವಾಗಿರುತ್ತೆ. ಇವಳು ಅವ್ರಿಗೆ ಓದು ಹೇಳಿಸ್ಕೊಡ್ತಾ ಇದ್ಲು ಅಂದ್ರೆ ಅಷ್ಟು ಸುಮಧುರವಾದ ಕಂಠದೊಡತಿಯಾಗಿದ್ದಳು ರುಕ್ಮಿಣಿ ದೇವಿ. ಬರ್ಹಿ ಸಂಗಂಬುಲುಕು ಮುರಿಪಮುಲು ಗರುಪು. ನವಿಲುಗಳ ವಯ್ಯಾರ, ನಾಟ್ಯ ಎಲ್ಲ ಇರ್ತತ್ತಲ್ಲ, ನವಿಲಿಗೆ ನಾಟ್ಯ ಕಲಿಸ್ತಾ ಇದ್ಲು. ಅಷ್ಟು ಸುಮಕೋಮಲೆ ಸುಂದರಿಯಾಗಿದ್ದಳು. ಮದ ಮರಾಳಂಬುಲುಕುನ್ ಜೂಪು ಮಂದಗತುಲು. ಹಂಸ, ರಾಜಹಂಸಗಳು ಅವುಗಳ ನಡಿಗೆಗೆ ಪ್ರಸಿದ್ಧಿ. ವಯ್ಯಾರಿ ಹಂಸ ನಡಕದಾನ ಅಂತ ಕೂಡ ಚಿತ್ರದಲ್ಲಿ ಕೂಡ ತೆಗೆದುಕೊಂಡಿದ್ದಾರೆ ಗೀತೆನ. ವಯ್ಯಾರಿ ಹಂಸ ನಡಕದಾನ ಅಂತ ಬರ್ತಾ ಇತ್ತು. ನಾವು ಚಿಕ್ಕನ್ನಲ್ಲಿದ್ದಾಗ ಎಲ್ಲೋ ಕೇಳಿದ್ದು ಒಂದು ಎರಡು ಸಾಲು. ಹಂಸದ ನಡಿಗೆ ತುಂಬ ಪ್ರಸಿದ್ಧಿ. ಅಂತಹ ಆ ಹಂಸಗಳಿಗೆ ಮದ ಮರಾಳಂಬುಲಕು, ಹಂಸಗಳಿಗೆ, ರಾಜಹಂಸಗಳಿಗೆ ಜೂಪು ಮಂದಗತುಲು, ನಡಿಗೆ ಕಲಿಸ್ತಾ ಇದ್ಲು. ಅಂದರೆ ಅವಳ ನಡಿಗೆ ಒಂದು ನಡಿಗೆ ಶೈಲಿಯೇ ಒಂದು ಸುಂದರವಾದದ್ದು. ಅವಳನ್ನ ನಡೀತಾ ಇದ್ರೇ ನರ್ತನ ಮಾಡೋ ಹಾಗಿರ್ತಕ್ಕಂಥದ್ದು. ನವಿಲನ್ನ ನಾಚಿಸುವ ರೀತಿಯಲ್ಲಿ ನರ್ತನ ಮಾಡ್ತಿದ್ಲು. ಶುಕ ಸಾರಿಕೆಗಳು ನಾಚಿಕೊಳ್ಳೋ ರೀತಿಯಲ್ಲಿ ಮೃದುಭಾಷಿಣಿಯವಳು ಅಂತ ರುಕ್ಮಿಣಿಯ ಬಾಲ್ಯವನ್ನು ಅತ್ಯಂತ ಸುಂದರವಾಗಿ ವರ್ಣಿಸಿದ್ದಾರೆ. ಈ ಘಟ್ಟವನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಮುಂದೆ ಅವಳು ಯೌವನಕ್ಕೆ ಕಾಲಿಟ್ಟು ಕೃಷ್ಣನನ್ನ ಸದಾ ಮನಸ್ಸಿನಲ್ಲಿ ನೆನೆಸ್ತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ರುಕ್ಮಿಣಿ ಕಲ್ಯಾಣ ಘಟ್ಟವನ್ನು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನಾವು ಕೂಡ ರುಕ್ಮಿಣಿ ದೇವಿಯೊಡನೆ ಅವಳ ಬಾಲ್ಯ ಗೆಳತಿಯರಾಗಿ ಆ ಭವನದ ಉದ್ಯಾನವನದಲ್ಲಿ ಸುತ್ತಾಡಿ ಸುಮ ಬಳ್ಳಿಗಳು, ಹೂವಿನ ಬಳ್ಳಿಗಳು, ಮರಗಳು ಎಲ್ಲ ನೋಡಿ ಶುಕ ಶಾರಿಕೆಗಳೊಡನೆ ಸಂಭಾಷಣೆ ಮಾಡಿ ನವಿಲುಗಳ ನರ್ತನವನ್ನು, ರುಕ್ಮಿಣೀ ದೇವಿಯನ್ನು ನಡಿಗೆಯನ್ನು, ಅವಳು ಬೊಂಬೆ ಕಲ್ಯಾಣ ಮಾಡತಕ್ಕಂತಹ ಸಂದರ್ಭದಲ್ಲಿ ಮಾಡತಕ್ಕಂಥ ಔತಣವನ್ನು ಸವಿತಾ ಇರೋಣ ಆನಂದವಾಗಿ. ಮುಂದಿನ ಘಟ್ಟದಲ್ಲಿ ಅವಳ ಕಲ್ಯಾಣವನ್ನು ನೋಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.